ನಮಸ್ಕಾರ ಸ್ನೇಹಿತರೆ ಪಿ.ಸಿ ಸಿವಿಲ್ ಎಕ್ಸಾಮ್ ಏನಾಗಿದೆ ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಮೆಂಟಲ್ ಎಲಿಬಿಲಿಟಿ ಕ್ವಶನ್ ಕೂಡ ತಗೊಂಡಿದ್ದೀನಿ. ಚೆನ್ನಾಗಿದೆ. ಹೆಂಗಿತ್ತು ಸರ್ ಕ್ವಶನ್ ಪೇಪರ್? ಸರ್ ನಾನು ನಿಮ್ಗೆ ಹೇಳಿದೆ 1 ವೀಕ್ ಸ್ಟ್ರಾಟಜಿ, ಈ ವಿಡಿಯೋಸ್ಗಳು, KEA ಪ್ಯಾಟ್ರನ್, ಕರೆಂಟ್ ಅಫೇರ್ಸ್ಗಳು ಪಾಸ್ ಮಾಡಿದ್ರೆ ಇದು ನಿಮಗೆ ಇದನ್ನೆಲ್ಲ ನೋಡ್ಕೊಂಡು ಹೋಗಿದ್ರೆ ಒಳ್ಳೆ ಒಂದು ಸ್ಕೋರ್ ಬೂಸ್ಟರ್ ಆಗ್ತಾ ಇತ್ತು ನಿಮಗೆ. ಎಸ್ಪೆಷಲಿ ಭಾರತದ ಭೂಗೋಳಶಾಸ್ತ್ರ ಆಗಿರ್ಬೋದು ಅಥವಾ ಸಂವಿಧಾನ ಆಗಿರ್ಬೋದು, ತುಂಬಾ ಹೆಲ್ಪ್ ಆಗ್ತಾ ಇತ್ತು ನಿಮಗೆ. ಮತ್ತೆ ಮೆಂಟಲ್ ಎಬಿಲಿಟಿ 150 ಕ್ವಶನ್ ಆರಾಮಾಗಿ ನೀವು ನಾವು ಒಂದು ಹೇಳಿರ್ತಕ್ಕಂಥ ಎಲ್ಲ ಪ್ಯಾಟರ್ನ್ಗಳು ನೋಡ್ಕೊಂಡಿದ್ರೆ ಸಾಲ್ವ್ ಮಾಡ್ಬೋದಾಗಿತ್ತು. ಓಕೆ, ಸೊ ಹೆಂಗಿತ್ತು ಕ್ವಶನ್? ಮಾಡರೇಟ್ ಟು ಡಿಫಿಕಲ್ಟಿ ಲೆವೆಲ್ ಇತ್ತು ಅಂತ ಹೇಳ್ಬೋದು. ಓಕೆ, ಡಿಫಿಕಲ್ಟಿ ಅಂದ್ರೆ ಓದಿದ್ರೆ ಮಾಡರೇಟ್ ಆಗಿತ್ತು, ಅಂದ್ರೆ ಮೀಡಿಯಂ ಆಗಿತ್ತು ಓದಿರೋರಿಗೆ, ಓದಿಲ್ದಿರೋರಿಗೆ ಡಿಫಿಕಲ್ಟಿ. ಇದನ್ನ ನಾನು ಹೇಳಬಲ್ಲೆ ಅಷ್ಟೇ. ಓಕೆ, ತಿಳ್ಕೊಳ್ಳಿ ಏನ್ ಮಾಡಬೇಕು ಅಂತ. ನಮ್ಮ ಪ್ಲೇ ಲಿಸ್ಟ್ ರೆಫರ್ ಮಾಡ್ಕೊಳ್ಳಿ. ಬನ್ನಿ ನಾವು ಕ್ವಶನ್ ಪೇಪರ್ ಸಾಲ್ವ್ ಮಾಡೋಣ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ PUC ಲೆವೆಲ್ ಹಿಂಗಿದೆ ಅಂದ್ರೆ ನಿಮಗೆ ಗೊತ್ತಿರಬೇಕು. VO ಲೆವೆಲ್ ಹೆಂಗಿರ್ಬೋದು ಅದು PUC ಇದೆ. ಮತ್ತೆ ನೆಕ್ಸ್ಟ್ ಅಪ್ಕಮಿಂಗ್ ಬೇರೆ KS ಲೆವೆಲ್ ಹೆಂಗಿರ್ಬೋದು, ಲ್ಯಾಂಡ್ ಸರ್ವೇಯರ್ ಲೆವೆಲ್ ಹೆಂಗಿರ್ಬೋದು, KA ಕಂಡಕ್ಟ್ ಮಾಡ್ತಾರ ಲ್ಯಾಂಡ್ ಸರ್ವೇಯರ್ ಆಗಿರ್ಬೋದು. ದಯವಿಟ್ಟು ಅದಕ್ಕೆ ಹೇಳ್ತಾ ಇರೋದು, ಸುಮ್ಮನೆ ಕ್ರಶ್ ಆಗ್ಬೇಡಿ, ಯಾವುದಕ್ಕೆ ಕ್ರಶ್ಗೆ ಹೋಗಿ ಕ್ರಶ್ ಆಗ್ಬೇಡಿ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಒಂದೇ ಮಾತಲ್ಲಿ ಹೇಳ್ತೀನಿ, ನಾನು ಡೈರೆಕ್ಟ್ ಆಗಿ ಈಗ ನಾನು ಕ್ವಶನ್ಗೆ ಬಂದ್ಬಿಡ್ತೀನಿ. ಓಕೆ, ಬನ್ನಿ ಸ್ನೇಹಿತರೆ, ಕ್ವಶನ್ ಪೇಪರ್ ತಗೋಣ. ಕನ್ನಡದಲ್ಲಿ ತಗೋತೀನಿ, C ಸೀರೀಸ್ ತಗೋತೀನಿ, ಅಲ್ಟಿಮೇಟ್ ಆಗಿದೆ. ಓಕೆ, ಈ ಕೆಳಗಿನ ಯಾವ ಸನ್ನಿವೇಶದಲ್ಲಿ ಸರ್ಕಾರಿ ನೌಕರನು ಗೌಪ್ಯತೆಯ ಕರ್ತವ್ಯವನ್ನು ಉಲ್ಲಂಘಿಸುತ್ತಾನೆ ಅಂತ ಹೇಳಲಾಗುತ್ತೆ? ಇಲ್ಲಿ ನಾನು ರೈಟ್ ಆನ್ಸರ್ ಹೇಳ್ತಾ ಹೋಗ್ತೀನಿ. ಓಕೆ, ಎಲ್ಲಿ ಬೇಕಲ್ಲ ಎಕ್ಸ್ಪ್ಲನೇಷನ್ ಕೂಡ ಕೊಡ್ತೀನಿ, ಎಲ್ಲ ಆಪ್ಷನ್ ಓದಕ್ ಹೋಗಲ್ಲ. ನೋಡಿ, ಸರ್ಕಾರ ಗೌಪ್ಯತೆ ಅಂದ್ರೆ ಸರ್ಕಾರದ ಬಗ್ಗೆ ಯಾರಿಗೂ ಹೊರಗೆ ಬಿಟ್ಕೊಡ್ಬಾರ್ದು. ಈಗ RTI ಗೌರ್ಮೆಂಟ್ ಆಲ್ರೆಡಿ ಕೊಟ್ಟಿದೆ, RTI ಅನ್ನೋ ಒಂದು ಆಪ್ಷನ್ಸ್ ಕೊಟ್ಟಿದೆ ನಿಮಗೆ, ಅಲ್ಲಿರ್ತಕ್ಕಂಥ ಇನ್ಫಾರ್ಮೇಶನ್ ತಗೋಬಹುದು ಅಂತ ಅಲ್ವಾ ಸರ್? ಆದ್ರೆ ಇಲ್ಲಿ ನೋಡಿ ಆಪ್ಷನ್ 3, ಮಾಹಿತಿಯನ್ನು ಅಧಿಕೃತ ಅನುಮತಿ ಇಲ್ಲದೆ ಸಂಬಂಧಿಕರೊಂದಿಗೆ ಹಂಚಿಕೊಂಡಾಗ, ದಿಸ್ ಇಸ್ ದ ರೈಟ್ ಆನ್ಸರ್. ಇದು ಗೌಪ್ಯತೆ ಉಲ್ಲಂಘನೆ ಆಗ್ತದೆ. ಓಕೆ, ಇದು ಗೌಪ್ಯತೆ ಉಲ್ಲಂಘನೆ ಆಗುತ್ತದೆ. ಓಕೆ, ಸೊ ನೆಕ್ಸ್ಟ್ ಬನ್ನಿ. ಸಂಸ್ಥೆಯ ಒಳಗಿನ ತಪ್ಪು, ಕಾನೂನು ಬಾಹಿರ ಅನೈತಿಕ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಉದ್ಯೋಗಿ ಅಥವಾ ಒಳಗಿನವರು ಬಹಿರಂಗಪಡಿಸುವುದನ್ನು ಏನಂತ ಕರಿತೀವಿ ಅಂತ ನೋಡಿ. ಸಂಸ್ಥೆಯಲ್ಲಿ ಏನಾದ್ರು ಗೋಲ್ಮಾಲ್ ಆಗ್ತಾ ಇದೆ, ಅಲ್ಲಿನ ಎಂಪ್ಲಾಯಿ ಹೊರಗಡೆ ಪೊಲೀಸ್ ಅಥವಾ ಇನ್ನೊಬ್ರು ಮತ್ತೊಬ್ರು ಅಥವಾ ಮೇಲಧಿಕಾರಿಗೆ ಹೇಳೋದನ್ನ ವಿಸಲ್ ಬ್ಲೋಯಿಂಗ್ ಅಂತ ಹೇಳ್ತೀವಿ, ವಿಸಲ್ ಬ್ಲೋಯಿಂಗ್ ಅಂತ. ಓಕೆ, ಸೊ ನೆಕ್ಸ್ಟ್ ಬರ್ತೇನೆ ನೋಡಿ. ದಿಸ್ ಇಸ್ ಅಲ್ಟಿಮೇಟ್ ಕ್ವಶನ್. ಇದು 1995 ನೂಲನ್ ಸಮಿತಿ ಮೂಲಭೂತ ತತ್ವಗಳನ್ನು ಭಾರತೀಯ ನಾಗರಿಕ ಸೇವೆಗಳಲ್ಲಿ ನೈತಿಕ ಮಾರ್ಗಸೂಚಿಗಳಾಗಿ ವ್ಯಾಪಕವಾಗಿ ಸಂಯೋಜಿಸಲಾಗಿದೆ. ನೂಲನ್ ತತ್ವವನ್ನು ಜನಪ್ರಿಯವಾಗಿ ಹೇಗೆ ಕರೆಯಲಾಗುತ್ತದೆ? ಅಂದ್ರೆ ಜನಪ್ರಿಯವಾಗಿ ನೂಲನ್ ತತ್ವಗಳನ್ನ ಸಾರ್ವಜನಿಕ ಜೀವನದ 7 ಮೂಲ ತತ್ವಗಳು ಅಂತ ಕರಿತೀವಿ. ನಾನು ಮಾಡ್ತಾ ಇರೋದು C3 ಕ್ವಶನ್ ಪೇಪರ್ ಸ್ನೇಹಿತರೆ, ಕನ್ನಡ. ಸರ್ ನೂಲನ್ ಯಾರು ಸರ್? ಇವನು ಯಾರು? ಯುನೈಟೆಡ್ ಕಿಂಗ್ಡಮ್, UK. ಓಕೆ, UK ಕಿಂಗ್ಡಮ್ ನಲ್ಲಿ ಲಾರ್ಡ್ ನೂಲನ್ ಅಧ್ಯಕ್ಷದಲ್ಲಿ ಒಂದು ಸಮಿತಿ ರಚನೆ ಆಗುತ್ತೆ. ಲಾರ್ಡ್ ನೂಲನ್ ಒಂದು ಅಧ್ಯಕ್ಷದಲ್ಲಿ ಸಮಿತಿ ರಚನೆ ಆಗುತ್ತೆ ಸ್ನೇಹಿತರೆ. ಆ ಸಮಿತಿ ಸಾರ್ವಜನಿಕ ಅಧಿಕಾರಿಗಳ ನೈತಿಕ ನಡವಳಿಕೆ, ಓಕೆ, ಅವ್ರು ಹೆಂಗೆ ನಡವಳಿಕೆ ಮಾಡ್ಬೇಕು ಪಬ್ಲಿಕ್ ಅಲ್ಲಿ, ಅಂದ್ರೆ ನೀವು ಗೌರ್ಮೆಂಟ್ ಎಂಪ್ಲಾಯೀಸ್ ಅಂತ ಏನ್ ಕರಿತೀವಿ, ಸಾರ್ವಜನಿಕ ಅಧಿಕಾರಿ ಅಂತ ಹೆಂಗ್ ಮಾಡ್ಬೇಕು, 7 ಪ್ರಿನ್ಸಿಪಲ್ ಆಫ್ ಪಬ್ಲಿಕ್ ಲೈಫ್ ಅಂತ, ಪಬ್ಲಿಕ್ ಲೈಫ್ 7 ಪ್ರಿನ್ಸಿಪಾಲ್ ನ ಮಾಡ್ತಕ್ಕಂಥದ್ದು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವ್ದು ಗೊತ್ತಾ? ಅದು ಯಾವ್ದು ನೋಡಿ, ಹೆಂಗಿದೆ ಕ್ವಶನ್ ನೋಡಿ ಸರ್, ಹೆಂಗಿದೆ ಅಂತ. ಯಾವ್ದು ಅದು? ನಿಸ್ವಾರ್ಥತೆ. ಒಂದು ನಿಸ್ವಾರ್ಥತೆ. ಡೀಟೇಲ್ ಆಗಿ ಮಾತಾಡೋಣ, ಕ್ವಶನ್ ಪೇಪರ್ ಡೀಟೇಲ್ ಆಗಿ ಅನಲೈಸ್ ಮಾಡೋಣ ಸ್ನೇಹಿತರೆ, ಮುಂದೆ ಬರೋದಕ್ಕೆ ಹೆಲ್ಪ್ ಆಗ್ಬೋದು. ಪ್ರಾಮಾಣಿಕತೆ. ಓಕೆ, ಹೆಂಗಿರ್ಬೇಕು ಅವರ ನಡವಳಿಕೆ ಅಧಿಕಾರಿಗಳದು ಅಂತ. ಓಕೆ, ವಸ್ತುನಿಷ್ಠ. ಒಟ್ಟು 7 ಪ್ರಿನ್ಸಿಪಲ್ಗಳಿದೆ. ಹೊಣೆಗಾರಿಕೆ. ಮತ್ತೆ ಇನ್ನೇನಿದೆ? ಮುಕ್ತತೆ. ಯಾವುದೇ ಆದ ಹಿಡನ್ ಅಜೆಂಡಾ ಇರಬಾರದು. ಮತ್ತೆ ಪ್ರಾಮಾಣಿಕತೆ ಆಯ್ತು, ಮುಕ್ತತೆ ಆಯ್ತು, ಆನೆಸ್ಟಿ ಆಯ್ತು, ಮತ್ತೆ ಇನ್ನೇನಿರ್ಬೋದು? ನಾಯಕತ್ವ ಅಲ್ವಾ ಸರ್? ನಾಯಕತ್ವ. ಸೊ ಈ ತರ 7 ಪ್ರಿನ್ಸಿಪಲ್ಗಳನ್ನ ಇಟ್ಕೊಂಡಿದ್ರು ಸ್ನೇಹಿತರೆ. ನೆಕ್ಸ್ಟ್ ಬರ್ತೀನಿ. ಜಾತ್ಯತೀತ ಪ್ರಜಾಪ್ರಭುತ್ವ ರಾಷ್ಟ್ರದ ಸದಸ್ಯರಾಗಿ ಪೊಲೀಸರು ಈ ಕೆಳಗಿನ ಯಾವ ಅಂಶದ ಮೇಲೆ ನಿರಂತರವಾಗಿ ಶ್ರಮಿಸಬೇಕು? ನೋಡಿ, ಇಲ್ಲಿ ತುಂಬಾ ಕನ್ಫ್ಯೂಸ್ ಆಗ್ಬಿಡಿ. ಇಲ್ಲಿ ವೈಯಕ್ತಿಕ ಪೂರ್ವಾಗ್ರಹ ಇದೆ, ಸಾಮರಸ್ಯ ಇದೆ, ಉನ್ನತ ಮಟ್ಟದ ಶಿಸ್ತು, ಸಾರ್ವತ್ರಿಕ ಭ್ರಾತೃತ್ವ ಇದೆ. ಇದೆಲ್ಲ ಅಳವಡಿಸ್ಕೊಂಡಿರ್ತಕ್ಕಂಥದ್ದೇ. ಅವರು ಯಾವ್ದ್ರ ಮೇಲೆ ಕೆಲಸ ಮಾಡಬೇಕು ಅಂತ, ಯಾವ್ದ್ರ ಮೇಲೆ ಕೆಲಸ ಮಾಡ್ಬೇಕು ಅವರು ಒಳ್ಳೆ ಒಂದು ಸದಸ್ಯರಾಗಬೇಕು, ರಾಷ್ಟ್ರದ ಸದಸ್ಯರಾಗಬೇಕು ಅಂದ್ರೆ ವೈಯಕ್ತಿಕ ಪೂರ್ವಾಗ್ರಹಗಳ ಮೇಲೆ ಅವರು ಕೆಲಸ ಮಾಡಬೇಕು. ಅಂದ್ರೆ ವೈಯಕ್ತಿಕವಾಗಿ ಅವ್ರು ಏನ್ ಅನ್ಕೊಂಡ್ಬಿಟ್ಟಿರೋ ಅದೇ ಸರಿ. ಓಕೆ, ಪೂರ್ವಾಗ್ರಹ ಪೀಡಿತ ಅಂತೀವಲ್ಲ, ಹಿಂಗೆ ಇರುತ್ತೆ, ಇದೇ ಸರಿ ಅಂತ ಅದನ್ನ ಬಿಡಬೇಕು. ಯಾಕಂತಂದ್ರೆ ಒಂದು ಕೇಸ್ ಬಂದ್ರು ಹೆಂಗ್ ಅನಲೈಸ್ ಮಾಡ್ಬೇಕು, ಎಲ್ಲಾ ತರ ಅನಲೈಸ್ ಮಾಡ್ಬೇಕು. ಸೊ ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಬರ್ತೀನಿ. ಕೆಲಸದ ಸ್ಥಳದಲ್ಲಿ ನೈತಿಕ ನಡವಳಿಕೆಯು ಇವುಗಳನ್ನು ಉತ್ತೇಜಿಸುತ್ತದೆ. ಯಾವ್ದನ್ನು ಉತ್ತೇಜಿಸುತ್ತದೆ?
ತಿರುಚುವಿಕೆ, ಸಹೋದ್ಯೋಗಿಗಳ ಮಧ್ಯೆ ಅನುಮಾನ, ರಹಸ್ಯ ಸ್ಪರ್ಧೆ, ನಂಬಿಕೆ ಮತ್ತು ಸಹಕಾರ, ಸಮಗ್ರತೆ. ಸೊ ಉತ್ತೇಜನ ಮಾಡಿದೇನೋ ನೈತಿಕ ನಡವಳಿಕೆಯನ್ನು ಯಾವುದು ಉತ್ತೇಜಿಸುತ್ತೆ ಅಂತಂದ್ರೆ ನಂಬಿಕೆ ಮತ್ತು ಸಹಕಾರ ಮತ್ತು ಸಮಗ್ರತೆ, ಇದು ಉತ್ತೇಜನ ಕೊಡ್ತದೆ. ಇದೆಲ್ಲ ನೋಡಿ ರಹಸ್ಯ ಸ್ಪರ್ಧೆ ಆಗಿರ್ಬೋದು, ಓಕೆ, ರಹಸ್ಯ ಸ್ಪರ್ಧೆ ಆಗಿರ್ಬೋದು, ಸಹೋದರಗಳ ಮಧ್ಯಮನ, ಇವೆಲ್ಲ ಉತ್ತೇಜನ, ನೈತಿಕತೆ ಉತ್ತೇಜನ ಮಾಡತಕ್ಕಂಥ ನೆಗೆಟಿವ್ ಇದು. ಸೊ ಆಪ್ಷನ್ ಡಿ ಅಂಡ್ ಇ ಅಂದ್ರೆ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಶಾಸನ ರಚನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಓಕೆ, ಶಾಸನ ರಚನೆಗೆ ಸಂಬಂಧಪಟ್ಟಂತೆ ಇಲ್ಲಿ ಸಂಸತ್ತಿನ ಎಲ್ಲಾ ವಿಷಯಗಳನ್ನು ಬಹುಮತದ ಆಧಾರದ ಮೇಲೆ ತೀರ್ಮಾನಿಸಬೇಕೆಂದು 100 ಸಬ್ ಕ್ಲಾಸ್ 1 ಆರ್ಟಿಕಲ್ ಹೇಳುತ್ತೆ. ಇದು ಸರಿನಾ ತಪ್ಪ? ಸಂಸತ್ತಿನ ಎಲ್ಲಾ ವಿಷಯಗಳನ್ನು ಬಹುಮತದ ಆಧಾರದ ಮೇಲೆ ತೀರ್ಮಾನಿಸಬೇಕು ಅಂತಕ್ಕಂಥದ್ದು ತಪ್ಪು ಸಾರ್, ರಾಂಗು. ನೋಡಿ ಅದನ್ನೇ ಹೇಳೋದು, ಅದಕ್ಕೆ ನಮ್ಮ ಸಂವಿಧಾನ ನೋಡಿಲ್ವಾ, ನೋಡ್ಕೊಂಡ್ ಬನ್ನಿ. ನಾನು ಏನ್ ಹೇಳ್ತಾ ಇದ್ದೀನಿ ಇಲ್ಲಿ, ಬಹುಮತ ಎಲ್ಲ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ಹಣಕಾಸು ಏನ್ ಮಾಡ್ತೀರಾ ಸರ್, ಹಣಕಾಸು ನೀವು ಬಹುಮತ ಇಲ್ಲದೆ ಇರ್ಲಿ 15 ದಿನ ಟೈಮ್ ಕೊಡ್ತೀವಿ. ಎಲ್ಲಿಗೆ? ರಾಜ್ಯಸಭೆಗೆ. ಹಣಕಾಸು ಮಸೂದೆ ಅಲ್ಲಿ ಅಪ್ರೂವ್ ಆಗಿಲ್ಲ ಅಂದ್ರೂ ಇಲ್ಲಿ ಕಳಿಸ್ತಾ ಇರ್ತೀವಿ. ಸಿಂಪಲ್ ಸರ್, ಮನಿ ಬಿಲ್ ಲೋಕಸಭೆಗೆ ಮಾತ್ರ ಅದು ಮಂಡಿಸ್ತಕ್ಕಂಥದ್ದು ಅಲ್ವಾ ಸರ್ ಹಣಕಾಸು. ಸೊ ಇದು ತಪ್ಪು ಅಂತ ಹೇಳ್ಬೋದು. 107ನೇ ವಿಧಿಯ ಅನ್ವಯ ಹಣಕಾಸಿನ ಮಸೂದೆ ಸಂಸತ್ 2 ಸದನ ಮಂಡಿಸಬಹುದು. ಆಪ್ಷನ್ ಬಿ ತಪ್ಪು. ಸರಿ, ಆಪ್ಷನ್ ಬಿ ತಪ್ಪು. ಇದು ಸರಿ. ಇದು ಎಲ್ಲಾ ಬಿಲ್ಲುಗಳನ್ನು ಬಹುಮತ ಆಧಾರದ ಮೇಲೆ. ಇಲ್ಲಿ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡಕ್ ಹೋಗಿ ಇದನ್ನ ಎಕ್ಸ್ಪ್ಲೇನ್ ಮಾಡಿದೆ. ಆಪ್ಷನ್ ಬಿ ತಪ್ಪು, ಎ ಕರೆಕ್ಟ್. ಅರ್ಥ ಆಗ್ತಿದೆಯಲ್ಲ? ಎ ಕರೆಕ್ಟ್. ನೋಡಿ, ಇದು ಸಂಸತ್ 2 ಸದನ ಅಲ್ಲ, ಹಣಕಾಸನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸೋದು. ಸೊ ನಾ ಎಕ್ಸ್ಪ್ಲೇನ್ ಮಾಡಕ್ ಹೋಗಿದ್ದು ಆಪ್ಷನ್ ಬಿ ನ. ಓಕೆ, ಆಪ್ಷನ್ ಎ ಕರೆಕ್ಟ್ ಇದೆ. ಓಕೆ, ಯಾಕಂದ್ರೆ ಯಾವುದೇ ಬಿಲ್ ಆದ್ರೂ ಬಹುಮತ ಆಗ್ಲೇಬೇಕು. ಎಸ್, ಅದು ಬಹುಮತ ಆಗ್ಲಿಲ್ಲ ಅಂತಂದ್ರೂ ಕೂಡ ಅದನ್ನ 15 ದಿನ ಟೈಮ್ ಕೊಡ್ತಾರೆ, ಅಪ್ರೂವ್ ಮಾಡ್ತಾರೆ. ಬಟ್ ಬಹುಮತ ಅಂತ ಹೇಳಿ ಅಪ್ರೂವ್ ಮಾಡೋದು ಅಲ್ವಾ ಸರ್? ಬಹುಮತ ಅಂತ ಅಂದ್ಬಿಟ್ಟೇನೆ ಅವ್ರು ರಾಷ್ಟ್ರಪತಿಗೆ ಸದನಕ್ಕೆ ಕಾಯ್ದೆಗಕ್ಕೆ ಸಿಗ್ನೇಚರ್ಗೆ ಕಳಿಸೋದು. ಸೊ ಆಪ್ಷನ್ ಸಿ ನೋಡಿ, ಸಂಸತ್ತಿನ ಅಧಿವೇಶನ ಮುಕ್ತಾಯಗೊಂಡರು ಮುಂದೂಡಿದ್ದರು ಸಂಸತ್ತಿನಲ್ಲಿ ಮಸೂದೆ ಜೀವಂತವಾಗಿರುತ್ತದೆ. ಅಂದ್ರೆ 107 ಸಬ್ ಕ್ಲಾಸ್ 3 ಬರುತ್ತೆ ಸ್ನೇಹಿತರೆ. ವಿಧಿ 3 107 ಸಬ್ ಕ್ಲಾಸ್ 3 ವಿಧಿ ಏನ್ ಹೇಳುತ್ತೆ ಅಂದ್ರೆ, ಸಂಸತ್ತಿನ ಅಧಿವೇಶನ ಮುಂದೂಡಲ್ಪಟ್ಟರು ಕೂಡ ಬಾಕಿ ಇರೋ ಮಸೂದೆ ರದ್ದಾಗಲ್ಲ, ಲ್ಯಾಪ್ಸ್ ಆಗಲ್ಲ. ಸೊ ದಿಸ್ ಇಸ್ ಕರೆಕ್ಟ್. ಅಂದ್ರೆ ಯಾವ್ದು ಕರೆಕ್ಟ್ ಸರ್ ಇಲ್ಲಿ? ಡಿ ಆಪ್ಷನ್ ಕೂಡ ಇದೆ. ಇನ್ನೊಂದು, ಸಂಸತ್ತಿನ ಉಭಯ ಸದನಗಳ ಪರಿಶೀಲನೆ ನಂತರ ಮಸೂದೆ ಕಾಯ್ದೆಯಾಗಿ ಜಾರಿಯಾಗುತ್ತದೆ. ಹೌದು, ಇದು ಕರೆಕ್ಟು ಅಲ್ವಾ? ಇದು ಕರೆಕ್ಟು. ಸೊ ಆಪ್ಷನ್ ಎ ಸಿ ಡಿ, ಆಪ್ಷನ್ ಎ ಸಿ ಡಿ ಅಂದ್ರೆ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಕನ್ಫ್ಯೂಸ್ ಮಾಡ್ಕೋಬೇಡಿ, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೀನಿ. UPSC ಸದಸ್ಯರ ನೇಮಕಾತಿ ಮಾಡುವವರು ಯಾರು? ಭಾರತ ರಾಷ್ಟ್ರಪತಿಗಳು. ಸಿಂಪಲ್ ಕ್ವಶನ್ ಇದು. ಕೆಳಗಿನ ಯಾವುದನ್ನು ಸಂವಿಧಾನ 7ನೇ ಅನುಸೂಚಿಯಲ್ಲಿ ಸೇರಿಸಲಾಗಿದೆ? ಕೇಂದ್ರ ಪಟ್ಟಿನೂ ಇದೆ, ಸಮವರ್ತಿ ರಾಜ್ಯ ಪಟ್ಟಿ ಇದೆ. ಸೊ ಎ ಬಿ ಸಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಅಲ್ವಾ ಸರ್? ಓಕೆ, ನೆಕ್ಸ್ಟ್ ಬನ್ನಿ. ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಕಾರ್ಯಾಂಗವು ಯಾವುದಕ್ಕೆ ನೇರವಾಗಿ ಉತ್ತರ ಕೊಡುತ್ತೆ? ಕಣ್ಮುಚ್ಕೊಂಡು ಟಿಕ್ಕಾಗಿ ಶಾಸಕಾಂಗ. ಮಾತಾಡಂಗೆ ಇಲ್ಲ ಇದನ್ನ. ಭಾರತದ ಸಂವಿಧಾನ ಎಷ್ಟನೇ ಭಾಗವು ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದ ನಿಯಮಗಳನ್ನು ಹೇಳುತ್ತೆ? ಎಷ್ಟನೇ ಭಾಗ ಸರ್? ಭಾಗ 18 ಎಲ್ಲಿದೆ? ಇಲ್ಲಿದೆ ಆಪ್ಷನ್ 2. ತುರ್ತು ಪರಿಸ್ಥಿತಿಗೆ ಆರ್ಟಿಕಲ್ 352ರಿಂದ 360 ತನಕ ಇದೆ. ನೆಕ್ಸ್ಟ್, ಭಾರತದ ಸಂವಿಧಾನ 356ನೇ ವಿಧಿಯ ಅಡಿಯಲ್ಲಿ ರಾಜ್ಯದಲ್ಲಿ ಜಾರಿಗೆ ತರಲಾಗುವ ರಾಷ್ಟ್ರಪತಿ ಆಡಳಿತಕ್ಕೆ ಸಂಬಂಧಿಸಿದ ಈ ಕೆಳಗಿನ ಯಾವ ಹೇಳಿಕೆ ಸರಿಯಲ್ಲ? ನೆಗೆಟಿವ್ ಸ್ಟೇಟ್ಮೆಂಟ್ ಯಾವ್ದು ಸರಿಯಲ್ಲ ಅಂತ? ಯಾವ್ದು ಹೇಳ್ತೀರಾ ಸರಿಯಲ್ಲ ಅಂತ ಇದ್ರಲ್ಲಿ? ರಾಷ್ಟ್ರಪತಿ ಆಡಳಿಕೆ ಬಂದಾಗ ಅದನ್ನ ಸಂಸತ್ತಿನಲ್ಲಿ ಸರಳ ಬಹುಮತ ಅಂಗೀಕರಿಸಬಹುದು ಅಂತಿದೆ. ರಾಷ್ಟ್ರಪತಿ ಆಡಳಿತ ವಿಧಿಸಿರುವ ರಾಜ್ಯದಲ್ಲಿ ಮಾತ್ರ ಕೇಂದ್ರ ಸರ್ಕಾರ. ಹೌದು, ಇದು ಕರೆಕ್ಟು. ರಾಜ್ಯ ಸರ್ಕಾರವು ಸಂವಿಧಾನ ನಿಯಮಗಳ ಅನುಸಾರವಾಗಿ ಆಡಳಿತ ನಡೆಸಲು ವಿಫಲವಾದಾಗ. ಹೌದು, ಇದು ಕರೆಕ್ಟು. ಇದು ಕರೆಕ್ಟು. ಇದು ಮೂಲಭೂತ ಹಕ್ಕುಗಳ ಪರಿಣಾಮ ಬರುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಮೂಲಭೂತದ ಎಲ್ಲ ಹಕ್ಕುಗಳ ಮೇಲೆ ಪರಿಣಾಮ ಇಲ್ಲ. ಒಂದು 6 ಹಕ್ಕು 19ರಲ್ಲಿ ಅಷ್ಟೇ. ಓಕೆ, ಅದು ರಾಷ್ಟ್ರೀಯ ಅಂದ್ರೆ ತುರ್ತು ಪರಿಸ್ಥಿತಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ಇಲ್ಲಿ ಕೇಳಿರೋ ರಾಜ್ಯ ತುರ್ತು ಪರಿಸ್ಥಿತಿ. ಸೊ ಹಂಗಾಗಿ ದಿಸ್ ಇಸ್ ರಾಂಗ್, ದಿಸ್ ಇಸ್ ಕರೆಕ್ಟ್. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಮೂಲಭೂತ ಹಕ್ಕು ಇಲ್ಲಿ ಕ್ವಶನ್ ಓದ್ಕೋಬೇಕು. 352 ಕೇಳಿಲ್ಲ, ಇಲ್ಲಿ 356 ಕೇಳಿದ. ರಾಜ್ಯದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಲ್ಲಿ 19ನೇ ವಿಧಿಯಲ್ಲಿ ಬರ್ತಕ್ಕಂಥ 6 ಮೂಲಭೂತ ಹಕ್ಕುಗಳು ಅಮಾತಳಿಲಾಗತ್ತೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ರಾಜ್ಯದಲ್ಲ. ಸೊ ಆಪ್ಷನ್ 4 ಇಸ್ ರಾಂಗ್ ಆನ್ಸರ್. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ನೆಗೆಟಿವ್ ಸ್ಟೇಟ್ಮೆಂಟ್ ಕೇಳಿದ್ದಾನೆ. ಸಂವಿಧಾನ ರಚನಾ ಸಭೆಯ ಶಾಶ್ವತ ಅಧ್ಯಕ್ಷರಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಧಿಕಾರ ಸ್ವೀಕರಿಸುವ ಮೊದಲು ಯಾರು ಹಂಗಾಮಿ ಅಧ್ಯಕ್ಷರಾಗಿದ್ರು? ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ. ಇದಂತೂ ಈಸಿ ಕ್ವಶನ್ ಇತ್ತು. ಓಕೆ ಫೈನ್ ಸರ್.
ನೆಕ್ಸ್ಟ್ ಹೋಗೋಣ. ಸಾರಿ ಇಲ್ಲೇ ಇದೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತ ಸಂವಿಧಾನವು ಅದರ ಮೂಲ ಸಂರಚನೆ ಸಂಯುಕ್ತ ವ್ಯವಸ್ಥೆ, ಜಾತ್ಯತೀತವಾದ ಮೂಲಭೂತ ಹಕ್ಕು ಮತ್ತು ಪ್ರಜಾತ ನೆಲೆಯಲ್ಲಿ ವ್ಯಾಖ್ಯಾನಿಸಲಾಗುತ್ತದೆ. ಬಿ, ಭಾರತದ ಸಂವಿಧಾನ ನಾಗರಿಕ ಸ್ವಾತಂತ್ರ್ಯಗಳನ್ನು ರಕ್ಷಿಸಲು ಮತ್ತು ಸಂವಿಧಾನಕ್ಕೆ ಆಧಾರವಾಗಿ ಆದರ್ಶದಲ್ಲಿ ಎತ್ತಿ ಹಿಡಿಯಲು ನ್ಯಾಯಿಕ ವಿಮರ್ಶೆ ಕಲ್ಪಿಸಲಾಗುತ್ತದೆ ಅಂತಾರೆ. ಯಾವ ಸರಿ ಹೇಳ್ತೀರಾ? ಎಸ್, ಆಪ್ಷನ್ ಬಿ ಮಾತ್ರ ಸರಿನಾ? ಆಪ್ಷನ್ ಎ ತಪ್ಪ? ಹೌದು. ಯಾಕೆ ತಪ್ಪು? ಭಾರತದ ಸಂವಿಧಾನ ಅದರ ಮೂಲ ಸಂರಚನೆ ಸಂಯುಕ್ತ ವ್ಯವಸ್ಥೆ, ಜಾತ್ಯತೀತ ಮೂಲಭೂತ ಹಕ್ಕುಗಳು, ಪ್ರಜಾಪ್ರಭುತ್ವ ನೆಲೆಯಲ್ಲಿ ವ್ಯಾಖ್ಯಾನಿಸಲಾಗಿದೆ. ದಿಸ್ ಇಸ್ ರಾಂಗ್. ಮೂಲ ಸಂರಚನೆ ಬರೋದು ಯಾವಾಗ ಸರ್? ನಮ್ಮ ಒಂದು ಕೇಶವಾನಂದ ಭಾರತಿ ಕೇಸ್ 1973ರಲ್ಲಿ. ಸೊ ದಿಸ್ ಇಸ್ ರಾಂಗ್. ಬಿ ಮಾತ್ರ ಕರೆಕ್ಟು ಇದೆಯಾ? ಬಿ ಮಾತ್ರ ಇದೆ. 4ನೇ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ಇದು ಈಸಿ ಇದೆ. ಇದು ಒಂದಿವ್ಸ ನಾನು ಡೈರೆಕ್ಟ್ ಆನ್ಸರ್ ಹೇಳ್ಬಿಡ್ತೀನಿ ಇದರ ಯಾವ ಆಪ್ಷನ್ಸ್ ಕರೆಕ್ಟು ಅಂತ. ಅಲ್ಲ ಸರ್, ಡೈರೆಕ್ಟ್ ಆನ್ಸರ್ ಹೇಳ್ಬೋಣ ಅಲ್ವಾ? ಯಾವ ಆಪ್ಷನ್ ಕರೆಕ್ಟು? ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಯಾಕಂದ್ರೆ ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನತೆ ಅಂತಕ್ಕಂಥದ್ದು 16ನೇ ಒಂದು ಇದರಲ್ಲಿ ಬರುತ್ತೆ. ನಾನು ನಿಮ್ಗೆ ಹೇಳ್ತೀನಿ, ಮೂಲಭೂತ ಹಕ್ಕು ಇಸ್ ದ ಎವರ್ಗ್ರೀನ್. ಮೂಲಭೂತ ಹಕ್ಕು ಅಂದ್ರೆ ಫಂಡಮೆಂಟಲ್ ರೈಟ್ಸ್. ಅದನ್ನ ಮಿಸ್ ಮಾಡಲೇಬೇಡಿ ಅಂತ ಹೇಳಿರ್ತೀನಿ ನಿಮಗೆ. ನೆಕ್ಸ್ಟ್ ಬರ್ತೇನೆ. ಭಾರತ ಒಕ್ಕೂಟದ ರಾಷ್ಟ್ರಪತಿಯನ್ನು ಚುನಾಯಿಸುವವರು ಯಾರು? ಇದು ಈಸಿ ಕ್ವಶನ್. ಇವೆಲ್ಲ ನಾವು ನೋಡಿ ಮೊನ್ನೆ ಮಾಡಿರೋ ಕ್ವಶನ್ಸ್ಗಳು ಇವೆಲ್ಲ. ನಿಮಗೆ ಮೊನ್ನೆ ಕಣ್ಣು ಮುಚ್ಕೊಂಡು ಟಿಕ್ ಹಾಕಿ. ರಾಷ್ಟ್ರಪತಿಗೂ ಉಪರಾಷ್ಟ್ರಪತಿಗೂ ಏನ್ ಡಿಫ್ರೆನ್ಸ್? ಮೊನ್ನೆ GK ವಿಡಿಯೋದಲ್ಲಿ ಹಾಕಿದ್ದೆ ನಾನು ಇದನ್ನ ಅಲ್ವಾ? ಸಂಸತ್ತು, ವಿಧಾನಸಭೆ, ದೆಹಲಿ, ಪುದುಚೇರಿ, ಕೇರಳ ಪ್ರದೇಶ ವಿಧಾನಸಭೆ ಚುನಾಯಿತ ಸದಸ್ಯರು ಮಾತ್ರ. ಓಕೆ, ನಾಮಿನೇಟೆಡ್ ಅಲ್ಲ. ನೆಕ್ಸ್ಟ್, ಕೆಳಗೆ ನೀಡಿರುವ ಕೇಂದ್ರಾಡಳಿತ ಪ್ರದೇಶಗಳು ಯಾವ ರಾಜ್ಯಸಭೆಯಲ್ಲಿ ಪ್ರಾತಿನಿಧಿತ್ವ ಹೊಂದಿಲ್ಲ? ಅಂದ್ರೆ ರಾಜ್ಯಸಭೆಗೆ ಕೇಂದ್ರಾಡಳಿತ ಪ್ರದೇಶದಿಂದ ಆಯ್ಕೆ ಮಾಡಿ ಯಾವುದು ಕಳಿಸಲ್ಲ ಅಂತ ಕೇಳಿರೋದು. ಇಲ್ಲಿ ಚಂಡೀಗಢ, ಲಕ್ಷದ್ವೀಪ್, ಆಪ್ಷನ್ 2 ಏನಿದೆ ಲಡಾಖ್. ಈ 3ರಿಂದ ರಾಜ್ಯಸಭೆಗೆ ಕಳಿಸಲ್ಲ. ಪುದುಚೇರಿ ಲೆಜಿಸ್ಲೇಟಿವ್ ಇದೆ, ಜಮ್ಮು ಕಾಶ್ಮೀರ್ ಲೆಜಿಸ್ಲೇಟಿವ್ ಇದೆ. ಅರ್ಥ ಮಾಡ್ಕೋಬೇಕು. ಲೆಜಿಸ್ಲೇಟಿವ್ ಮತ್ತೆ ಡೆಲ್ಲಿ ಲೆಜಿಸ್ಲೇಟಿವ್ ಇದೆ. ಭಾರತ ಸರ್ಕಾರ ಲೆಜಿಸ್ಲೇಟಿವ್ ಅಂದ್ರೆ ಕೇಂದ್ರ ಆಡಳಿತ. ಈಗ ಡೆಲ್ಲಿಲೂ ಈಗ ಜಮ್ಮು ಕಾಶ್ಮೀರು ಸರ್ಕಾರ ಇದೆ, ಬಟ್ ಕೇಂದ್ರಾಡಳಿತ ಪ್ರದೇಶ. ಪುದುಚೇರಿ ಸರ್ಕಾರ ಇದೆ, ಕೇಂದ್ರ ಅಲ್ಲಿ ಹಂತದಲ್ಲಿ ಎಲೆಕ್ಟೆಡ್ ಆಗುತ್ತೆ, ಹಂತದಲ್ಲಿ ಕಳಿಸ್ತಾರೆ. ಭಾರತ ಸರ್ಕಾರ ಅತ್ಯುನ್ನತ ಕಾನೂನು ಸಲಹೆಗಳು ಅಟಾರ್ನಿ ಜನರಲ್. ಕಣ್ಮುಚ್ಕೊಂಡಿಕ್ಕಾಗಿ. ರಾಜ್ಯಪಾಲರು ತಮ್ಮ ರಾಜೀನಾಮೆ ಪತ್ರವನ್ನು ಈ ಕೆಳಕಂಡವರಿಗೆ ನೀಡ್ತಾರೆ. ಯಾರು ಕಳ್ತಾರೆ? ರಾಷ್ಟ್ರಪತಿಗೆ ನೀಡ್ತಾರೆ. ಕಣ್ಮುಚ್ಕೊಂಡಿಕ್ಕಾಗಿ. ಭಾರತ ಸಂವಿಧಾನ 163ರ ವಿಧಿಯನ್ವಯ ಸಚಿವ ಸಂಪುಟ ನೆರವು ಮತ್ತು ಸಲಹೆ ನೀಡುವುದು ಯಾರಿಗೆ? ಯಾರಿಗೆ ಸರ್? ಯಾರಿಗೆ ಯಾರಿಗೆ ಯಾರಿಗೆ? ಸಿಂಪಲ್ ಕ್ವಶನ್. ಕಮೆಂಟ್ ಮಾಡ್ತಾ ಇರ್ಬೇಕು ನೀವು, ಆಕ್ಟಿವಿರಿ ಸ್ನೇಹಿತರೆ. ನೆಕ್ಸ್ಟ್, ಷಡ್ ದರ್ಶನ. ಈಗ ನೋಡಿ, ನಮಗೆ ಫಸ್ಟ್ 20 ಕ್ವಶನ್ಸ್ ನಮ್ಗೆ ಆಲ್ಮೋಸ್ಟ್ ನಿಮಗೆ ಸಂವಿಧಾನ 19 ಕ್ವಶನ್ಸ್ ಬಂದಿದೆ. ಸಂವಿಧಾನದ ಒಂದು ಭಾರತದ ಸಂವಿಧಾನ ಮತ್ತು ಆಡಳಿತದಿಂದ. ಓಕೆ, ಈಗ ನಾವು ನೆಕ್ಸ್ಟ್ ಹೋಗೋಣ. ಇದ್ರ ಬಗ್ಗೆ ಕೇಳಿದಾನೆ, ಯಾವುದು ಇತಿಹಾಸದ ಬಗ್ಗೆ. ಫೈನ್, ಇತಿಹಾಸದ ಬಗ್ಗೆ ನೋಡ್ತಾ ಹೋದ್ರೆ ತಪ್ಪಾದ ಜೋಡಿ ಹೇಳ್ಬೇಕಿಲ್ಲಿ. ನ್ಯಾಯ ಇದೆ. ನ್ಯಾಯ ಗೌತಮ, ಇದು ಸರಿ ಇದೆ. ನ್ಯಾಯ ಗೌತಮ ಮಾಡೋದು. ಯೋಗ ಜೈಮಿನಿ ಅಲ್ಲ. ಯೋಗ ಅಂದ ತಕ್ಷಣ ನಿಮ್ಗೆ ಯಾರು ಬರಬೇಕು? ಪತಂಜಲಿ. ಸೊ ದಿಸ್ ಈಸ್ ರಾಂಗ್ ಆನ್ಸರ್. ಸಾಂಖ್ಯ ಕಪಿಲ ಸರಿ ಇದೆ. ಪೂರ್ವಮೀಮಾಂಸೆ ಪತಂಜಲಿ ಕರೆಕ್ಟಾ? ತಪ್ಪು. ಇದು ಜೈಮಿನಿ ಆಗ್ಬೇಕು. ಉಲ್ಟಾ ಕೊಟ್ಟಿದ್ದಾನೆ. ಸೊ ಇದೆರಡು ತಪ್ಪು. ಯಾವುದು ಸರ್? ಬಿ ಮತ್ತೆ ಡಿ ತಪ್ಪು. ಬಿ ಮತ್ತೆ ಡಿ ಇದೆಯಾ ಇಲ್ಲಿ? ಆಪ್ಷನ್ 1 ಅಲ್ಲಿ ಇದೆ. ದಿಸ್ ಇಸ್ ದ ರಾಂಗ್ ಆನ್ಸರ್. ನೆಕ್ಸ್ಟ್ ಬನ್ನಿ. ಕೊಟ್ಟಿರುವ ದಿನಾಂಕದೊಂದಿಗೆ ಹೊಂದಿಸಿ ಬರೀಬೇಕು. ಭೂಮಿ ದಿನ, ಇದು ಈಸಿ. ಭೂಮಿ ದಿನ ಯಾವುದು ಸರ್? ಭೂಮಿ ದಿನ ಏಪ್ರಿಲ್ 22. ವಿಶ್ವ ಓಝೋನ್ ದಿನ ಯಾವ್ದಾಗುತ್ತೆ? ಸೆಪ್ಟೆಂಬರ್ 16. ರಾಷ್ಟ್ರೀಯ ಮಾಲಿನ್ಯ ತಡೆಯ ದಿನ ಯಾವ್ದಾಗುತ್ತೆ? 2 ಡಿಸೆಂಬರ್. ವಿಶ್ವ ಜನಸಂಖ್ಯಾ ದಿನ 11 ಜುಲೈ. ಯಾವ ಆಪ್ಷನ್? ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಒಲಿಂಪಿಕ್ ಧ್ಯೇಯ ಸರಿಯಾದ ಕ್ರಮ. ಅಲ್ಟಿಮೇಟ್ ಒಲಿಂಪಿಕ್ ಬಣ್ಣಗಳು ಕೇಳ್ತಾನೆ. ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಕೇಳ್ಬಿಡ್ಬೋದು. ಒಲಿಂಪಿಕ್ ಉಂಗುರಗಳು 5 ಉಂಗುರಗಳಲ್ಲಿ ಯಾವ್ದಾದ್ರು ಹಳದಿ, ನೀಲಿ, ಹಸಿರು, ಕೆಂಪು, ಕಪ್ಪು ಅದು ಗೊತ್ತಿರಲಿ. ಇಲ್ಲಿ ಅದನ್ನ ಕೇಳಿಲ್ಲ ಸರ್. ಇಲ್ಲಿ ಏನ್ ಮಾಡಿದ್ದಾನೆ ಸರ್? ಇಲ್ಲಿ ನಮಗೆ ಧ್ಯೇಯಗಳನ್ನ ಕೇಳಿದ್ದಾನೆ. ಧ್ಯೇಯ ಅಂತಂದ್ರೇನು ಅಂದ್ರೆ ಲ್ಯಾಟಿನ್ ಭಾಷೆಯಲ್ಲಿ ನಾವು ಇದನ್ನ ಕೊಟ್ಟಿರೋದವನು ನಿಮ್ಗೆ. ಫಾಸ್ಟರ್, ಹೈಯರ್, ಸ್ಟ್ರಾಂಗರ್, ಟುಗೆದರ್ ಅಂತ ಇದೆಯಲ್ಲ, ಲ್ಯಾಟಿನ್ ಭಾಷೆನಲ್ಲಿ ಸಿಟಿಸ್, ಅಲ್ಟಿಸ್, ಫೋರ್ಟಿಸ್, ಕಮ್ಯುನಿಟರ್ಸ್ ಅಂತ ಇದೆ. ಅದನ್ನ ನಾವು ಕನ್ನಡಕ್ಕೆ ಅಥವಾ ಇಂಗ್ಲಿಷ್ಗೆ ಅನುವಾದ ಮಾಡಿದಾಗ ಸೊ ಧ್ಯೇಯವಾದ ಸರಿಯಾದ ಕ್ರಮ ಕೇಳಿದ್ದಾನೆ. ಸೊ ಫಾಸ್ಟರ್ ಅಂತಕ್ಕಂಥದ್ದು ವೇಗವಾಗಿರಬೇಕು, ಹೈಯರ್ ಎತ್ತರಕ್ಕಿರಬೇಕು, ಸ್ಟ್ರಾಂಗರ್ ಇನ್ನಷ್ಟು ಬಲಶಾಲಿಯಾಗಿರಬೇಕು, ಟುಗೆದರ್ ಎಲ್ಲರ ಜೊತೆಯಾಗಿ ಸೇರಬೇಕು. ಇದು ಅದರ ಒಂದು ಕರೆಕ್ಟ್ ಆದ ಸರಿಯಾದ ಕ್ರಮ. ಆಪ್ಷನ್ 1.
ನೆಕ್ಸ್ಟ್, ಮೊಟ್ಟ ಮೊದಲ ಬಾರಿಗೆ ಸಮ್ಮರ್ ಒಲಿಂಪಿಕ್ಸ್ ಎಲ್ಲಿ ನಡೆಯಿತು ಅಂತ ಕೇಳಿದ್ದಾನೆ ಸರ್. ಎಲ್ಲಿ ನಡೀತು ಹೇಳ್ತೀರಾ? ಸಮ್ಮರ್ ಒಲಿಂಪಿಕ್ಸು ಎಲ್ಲಿ ನಡೆದಿದ್ದು? ರೋಮಲ್ 1960. ಆಪ್ಷನ್ 4. ನೆಕ್ಸ್ಟ್, ಈ ಕೆಳಗಿನ ಯಾವ ಸಂಯೋಜನೆಗಳು ಮಾನವ ಅಭಿವೃದ್ಧಿ ಸೂಚ್ಯಂಕ ನಿರ್ಧಾರವನ್ನು ಸರಿಯಾಗಿ ತೋರಿಸುತ್ತದೆ? ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಸೂಚ್ಯಂಕಗಳು ಕೊಟ್ಬಿಟ್ಟಿದ್ದಾನೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂಡ್ ಈಸಿ ಕ್ವಶನ್. ಆರೋಗ್ಯ ಇರಬೇಕು ಅಲ್ವಾ ಸರ್? ಹ್ಯೂಮನ್ ಡೆವಲಪ್ಮೆಂಟ್ ಆಗಬೇಕು ಅಂದ್ರೆ ಏನಿರಬೇಕು ಅಂತ. ಶಿಕ್ಷಣ ಮತ್ತೆ ಜೀವನ ಗುಣಮಟ್ಟ. ಆಪ್ಷನ್ ಸಿ ಮಾತ್ರ ಕರೆಕ್ಟ್ ಅಲ್ವಾ ಸರ್? ಆಪ್ಷನ್ ಸಿ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಹಣಕಾಸು ಆಯೋಗ ಕರ್ನಾಟಕದ ಕೊಟ್ಟಿದ್ದಾನ? ಹಣಕಾಸು ಆಯೋಗ ಇಲ್ಲ. 1ನೇ ಹಣಕಾಸು ನೋಡಿ, ತುಂಬಾ ಹಳೇದ್ ಕೊಟ್ಟಿದ್ದಾನೆ. ಈಗ 16ನೇ ಹಣಕಾಸು ಆಗಿದೆ, ಬಟ್ ಹಳೇದ್ ಕೊಟ್ಟಿದ್ದಾನೆ. 1ನೇ ಹಣಕಾಸು ಆಯೋಗ KC ನಿಯೋಗಿ. ಓಕೆ, KC ನಿಯೋಗಿ ಅಂದ ತಕ್ಷಣ ಹೇಗೆ 3 ಅಂದ ತಕ್ಷಣ ಸರ್ ಇಲ್ಲಿದೆ ಆಪ್ಷನ್ 3 and 4 ಎಲ್ಲ ಕರೆಕ್ಟ್ ಆಗಿರ್ಬೇಕು. 2ನೇ ಹಣಕ ಕೆ ಸಂತಾನಂ ಅಂದ ತಕ್ಷಣ ಕಣ್ಮುಚ್ಕೊಂಡು ಟಿಕ್ಕಕ್ಕೆ ಆಪ್ಷನ್ 3. 3ನೇ ಹಣಕಾಸು ಆಯೋಗ ಅಶೋಕ್ ಕುಮಾರ್ ಚಂದನ್. 4ನೇ ಹಣಕಾಸು ಆಯೋಗ PV ರಾಜಮನ್ನಾರ್. 5ನೇ ಹಣಕಾಸು ಆಯೋಗ ಮಹಾವೀರ್ ತ್ಯಾಗಿ. ಓಕೆ, ನೆಕ್ಸ್ಟ್, ಟರ್ನರ್ ಸಿಂಡ್ರೋಮ್ ಅಂತಕ್ಕಂಥದ್ದು ಒಂದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಿಂಡ್ರೋಮ್. ಅಂದ್ರೆ ಏನರ್ಥ? ಅದರ ಒಂದು ಕಾಯಿಲೆ ಬರ್ತಕ್ಕಂಥದ್ದು. ಯಾವ್ದ್ರಿಂದ ಬರುತ್ತೆ? ಕ್ರೋಮೋಸೋಮ್ ವ್ಯತ್ಯಾಸದಿಂದ. ಅಂದ್ರೆ ಇಲ್ಲಿ ಸಾಮಾನ್ಯವಾಗಿ ಮಾನವರ 46 ಕ್ರೋಮೋಸೋಮ್ ಇರುತ್ತೆ ಅಲ್ವಾ ಸರ್? 46 ಕ್ರೋಮೋಸೋಮ್ ಇರುತ್ತೆ ಇಲ್ಲಿ. ಸೊ ಟರ್ನರ್ ಸಿಂಡ್ರೋಮ್ ಕಾಯಿಲೆ ಈ ಕೆಳಗಿನ ಕಾರಣದಿಂದ ಬರುತ್ತದೆ. ಯಾವ್ದ್ರಿಂದ ಬರುತ್ತೆ? ಕ್ರೋಮೋಸೋಮ್ ನಲ್ಲಿ 23 ಜೋಡಿಗಳು. ಅಂದರೆ ಟರ್ನರ್ ಸಿಂಡ್ರೋಮ್ ಏನಾಗ್ಬೇಕು? 23 ಜೋಡಿಗಳು ಇರುತ್ತೆ. 46 ಅಂದ್ರೆ 23. ಟರ್ನರ್ ಸಿಂಡ್ರೋಮ್ ಹೊಂದಿರೋ ಮಹಿಳೆಯಲ್ಲಿ ಒಂದು ಲೈಂಗಿಕ ಸಿಂಡ್ರೋಮ್ ಎಕ್ಸ್ ಕ್ರೋಮೋಸೋಮ್ ಲೋಪವಾಗಿರುತ್ತೆ ಅಥವಾ ಮಿಸ್ ಆಗಿರುತ್ತೆ. ಅಂದ್ರೆ ಕ್ರೋಮೋಸೋಮ್ 45 ಆದಾಗ ನಮ್ಗೆ ಈ ತರದ್ದು ಬರುತ್ತೆ. ಯಾವ ತರ ಆಪ್ಷನ್ ಯಾವ್ದಾರು ಇದೆಯಾ? ಕ್ರೋಮೋಸೋಮ್ ಸಂಖ್ಯೆ 47. ಇದು ಅಲ್ಲ. ಸೊ ಆಪ್ಷನ್ 4 ನಾವು ಟಿಕ್ ಹಾಕಬೇಕಾಗುತ್ತದೆ ಕೊಟ್ಟಿರೋದ್ರಲ್ಲಿ ನೋಡಿದ್ರೆ. ಓಕೆ, 46 ಅಂತಿದೆ. ಅಂದ್ರೆ 45 ಇಂಟು ಎಕ್ಸ್ ಅಂತ ಆಗ್ಬೇಕು. ಐ ಥಿಂಕ್ ಸೊ ಇರ್ಬೋದು. ಮಿಸ್ ಆಗ್ಬೇಕು, ಹೆಚ್ಚಾಗುವುದರಿಂದ ಅಂತ ಅಲ್ಲ. ಇಲ್ಲೂ ಹೆಚ್ಚಳ ಕೊಟ್ಟಿದ್ದಾರೆ. ಮಿಸ್ ಆಗ್ಬೇಕು, ಇದೇನು ನಮ್ಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ಇಲ್ಸಿ ಏನಾರೋ ಇದರದ್ದು ಇದು ಕೊಡ್ತಾನ ಅಂತ. ಮಿಸ್ ಆಗ್ಬೇಕು, ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾನೆ. ನೋಡೋಣ. ನೆಕ್ಸ್ಟ್ ಬನ್ನಿ. ಮೈಕ್ರೋ ಪಾಚಿಯನ್ನು ಗಗನಯಾತ್ರಿಗಳ ಆಹಾರವಾಗಿ ಬಳಸುವರು. ಈ ಕೆಳಗಿನ ಯಾವುದನ್ನ ಅವರು ಆಹಾರವಾಗಿ ಬೆಳೆಸ್ತಾರೆ ಅಂತ. ಸ್ಪಿರುಲಿನ್ನಾ ಅಂತಿದೆ. ಸ್ಪಿರುಲಿನ್ನಾ ಇಲ್ಲಿ ಆಪ್ಷನ್ 4, ಆಪ್ಷನ್ 2 ಅಲ್ಲ, ಸ್ಪಿರುಲಿನ್ನಾ. ಓಕೆ, ಇದನ್ನ ಅವರು ಖನಿಜಾಂಶ ಸಿಗುತ್ತೆ ಸ್ನೇಹಿತರೆ, ಜೀವಸತ್ವ, ಪ್ರೋಟೀನ್, ವೈಟಮಿನ್ ಸಿಗುತ್ತೆ. ಓಕೆ, ಕಡಿಮೆ ತೂಕ ಇದ್ರೆ ಹೆಚ್ಚು ಮಾಡಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಗಗನಯಾತ್ರಿಗಳು ಅದನ್ನು ಬಳಸ್ತಾರೆ. ಆಪ್ಷನ್ 4. ಮಿನಿಮಾಟ ಒಪ್ಪಂದ. ಓಕೆ, ಇದು ವೆರಿ ಈಸಿ ಕ್ವೊಟೇಶನ್. ಮಿನಿಮಾಟ ಅಂದ ತಕ್ಷಣ ನಿಮಗೆ ಪಾದರಸನ ಜ್ಞಾಪಕ ಬಂದ್ಬಿಡ್ಬೇಕು. ಮರ್ಕ್ಯೂರಿ ಇವೆಲ್ಲ ಸ್ಟ್ಯಾಟಿಕಲಿ ಮಾಡಿದೀವಿ ನಾವು. ಓಕೆ ಫೈನ್ ಸರ್. ನೆಕ್ಸ್ಟ್ ಬನ್ನಿ. ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಬಗ್ಗೆ ಕೇಳಿದ್ದಾನೆ. ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅನ್ನು ಡೀಸೆಲ್ ಪೆಟ್ರೋಲ್ಗೆ ಬದಲಾಗಿ ಉಪಯೋಗಿಸುವಲು ಇರುವ ಮುಖ್ಯ ಕಾರಣ ಏನು? ಅಲ್ಟಿಮೇಟ್ ಕರೆಂಟ್ ಅಫೇರ್ ಬೇಸ್ಡ್ ಕ್ವಶನ್. ಯಾವುದು ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ? ಹೌದು ಸರ್. ಅಂಡ್ ಅಗ್ಗವಾಗಿ ಸಿಗುತ್ತೆ ಅಲ್ವಾ? CNG ಅಗ್ಗ ಅಲ್ವಾ ಸರ್? CNG ಅಗ್ಗ ಅಂತ ತಗೊಂಡ್ರೆ ಮೈಲೇಜ್ ಕೊಡುತ್ತೆ ಅಲ್ವಾ ಸರ್? ಕರೆಕ್ಟು. ಸಿ ಏನಿದೆ? CNG ನಿರಂತರವಾಗಿ ಅಡೆತಡೆದ ಪೂರೈಕೆ ಮಾಡಲು ಪೈಪ್ಲೈನ್ ಹಾಕೋದು ಸುಲಭ. ಇದು ತಪ್ಪು. ಪೈಪ್ಲೈನ್ ಹಾಕಿದ್ರೆ ದೊಡ್ಡ ಕೆಲಸ. ಕಲಬೆರಕೆ ಮಾಡುವುದು, ಅಕ್ರಮವಾಗಿ ವರ್ಗಾಯಿಸುವುದು ಕಷ್ಟಕರ. ಎಸ್, ದಿಸ್ ಇಸ್ ಕರೆಕ್ಟ್. ಸೊ ABD ಇದೆಯಾ ಇಲ್ಲಿ? ABD ಮಾತ್ರ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಮೀನಿನ ಎಣ್ಣೆಯಲ್ಲಿ ಏನಿರುತ್ತೆ? omega-3 ಫ್ಯಾಟಿ ಇರುತ್ತೆ. omega-3 ಫ್ಯಾಟಿ ಆಸಿಡ್ಸ್ಗಳು. ಕೆಳಗಿನ ಗುಂಪುಗಳು ಯಾವುದು ಮಾರ್ಪಾಡದ ಎಲೆಗೆ ಉದಾಹರಣೆ ಆಗುತ್ತೆ? ಮಾರ್ಪಾಡಾಗಿರ್ತಕ್ಕಂಥ ಎಲೆ ಯಾವುದು ಸರ್? ಈರುಳ್ಳಿ ಮತ್ತು ಕ್ಯಾಕ್ಟಸ್. ಕ್ಯಾಕ್ಟಸ್ ಅಲ್ವಾ ಮುಳ್ಳು? ಎಲೆ ಮಾರ್ಪಾಡಾಗಿದೆ. ಕ್ಯಾಕ್ಟಸ್ ನೆನ್ಪಿಟ್ಕೊಳ್ಳಿ, ಬೆಳ್ಳುಳ್ಳಿ ಒಳಗೆ ಬೆಳೆಯುತ್ತದೆ, ಈರುಳ್ಳಿ ಮೇಲ್ಗಡೆ ಅದರದ್ದು ಇದು ಬೆಳೆಯುತ್ತೆ ನೋಡಿ. ಸೊ ಈರುಳ್ಳಿ ಮತ್ತೆ ಕ್ಯಾಕ್ಟಸ್. ಮೂತ್ರಪಿಂಡ. ಓಕೆ, ಅಸಮರ್ಪಕಾರಿಯಾಗಿರುವ ರಕ್ತದಲ್ಲಿ ಯೂರಿಯಾದ ಪ್ರಮಾಣ ಹೆಚ್ಚಲು ಕಾರಣವಾಗುತ್ತದೆ. ಈ ಸ್ಥಿತಿಯನ್ನ ಏನಂತ ಕರಿತೀವಿ? ಯುರೇಮಿಯಾ. ಯೂರಿಯಾ ಹೆಚ್ಚಾದ್ರೆ ಯುರೇಮಿಯಾ ಅಂತ ಕರಿತೀವಿ. ಓಕೆ, 32 4ನೇ ಆಪ್ಷನ್. ನೆಕ್ಸ್ಟ್ ಬನ್ನಿ. ಜೆಲ್ ವಿದ್ಯುತ್ ಸರಣ DNA ಯಾವ ಕಡೆ ಚಲಿಸುತ್ತದೆ? ನೋಡಿ, ಯಾವಾಗ್ಲೂ
ಪಾಸಿಟಿವ್ ಟು ನೆಗೆಟಿವ್ ಚಲಿಸ್ತದೆ ಅಲ್ವಾ ಸರ್? ಪಾಸಿಟಿವ್ ಟು ನೆಗೆಟಿವ್ ಚಲಿಸ್ತದೆ. ಧನಾತ್ಮಕ ಇಂದ ಋಣಾತ್ಮಕ, ಧನಾತ್ಮಕ ಎಲೆಕ್ಟ್ರೋಡ್ ಕಡೆ ಚಲಿಸುತ್ತೆ. ಪಾಸಿಟಿವ್ ಅಲ್ವಾ? ಅಂದ್ರೆ ಈ ಜೆಲ್ ವಿದ್ಯುತ್ ಸರಣದಲ್ಲಿ DNA ಅಣುಗಳು ಫಾಸ್ಫೇಟ್ ಗುಂಪುಗಳಿಂದ ಅದು ನೆಗೆಟಿವ್ ಚಾರ್ಜ್ ಹೊಂದಿರೋದ್ರಿಂದ ಧನಾತ್ಮಕದ ಕಡೆ ಚಲಿಸುತ್ತೆ. ನೆಗೆಟಿವ್ ಇರೋದು ಪಾಸಿಟಿವ್ ಕಡೆ ಚಲಿಸುತ್ತೆ, ಪಾಸಿಟಿವ್ ಇರೋದು ನೆಗೆಟಿವ್ ಕಡೆ ಚಲಿಸುತ್ತೆ. ಓಕೆ, 36ನೇದು ಬನ್ನಿ. ಓಕೆ, ಇದು ಸುತ್ತಿಸೋದು. ಇದು ನಾವು ಹಳೇ ವಿಡಿಯೋ ನಮ್ಮ ಪ್ಲೇಲಿಸ್ಟ್ ಅಲ್ಲಿ ಸಿಗುತ್ತೆ, ಭೂಗೋಳಶಾಸ್ತ್ರ. ಇದನ್ನೆಲ್ಲ ಡೀಟೇಲ್ ಆಗಿ ಚಾಪ್ಟರ್ ವೈಸ್ ಮಾಡಿದೀವಿ. 4-5 ವರ್ಷ ಹಳೇದು ಪ್ಲೇಲಿಸ್ಟ್ಗಳಿವೆ, ನೋಡಿ ಬೇಕಾದ್ರೆ ಇತಿಹಾಸದ್ದು, ಭೂಗೋಳಶಾಸ್ತ್ರದ್ದು. ಓಕೆ, ಸೊ ಗುರುಗ್ರಹ ಭ್ರಮಣ, ಅದರ ಅವಧಿ ಏನಿದೆ ತಿರುಗ್ತಕ್ಕಂಥದ್ದು ಆರ್ಬಿಟಲ್ ಪೀರಿಯಡ್ ಅಂತ ಏನ್ ಕರಿತೀವಿ ಇಂಗ್ಲಿಷಲ್ಲಿ. ಸೊ ಅದನ್ನ 12 ವರ್ಷಗಳು. ಶನಿದೆಷ್ಟಿದೆ? 29. ಯುರೇನಸ್ ಎಷ್ಟಿದೆ? 84. ನೆಪ್ಚ್ಯೂನ್ 165. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಫ್ಯೂಸ್, ಇದು ಅತಿಯಾದ ವಿದ್ಯುತ್ ಪ್ರವಾಹವನ್ನು ತಡೆಯುವ ಮೂಲಕ ವಿದ್ಯುತ್ ಮಂಡಳಗಳು ಮತ್ತು ಉಪಕರಣಗಳು ರಕ್ಷಿಸುವ ಹೌದು, ಫ್ಯೂಸ್ ನಾವೇನಕ್ಕೆ ಹಾಕ್ತಿವಿ? ಹೌದು, ಅದಕ್ಕೆ ಅಲ್ವಾ, ಮೋರ್ ಹೈ ವೋಲ್ಟೇಜ್ ಬಂದ್ಬಿಟ್ರೆ, ಕರೆಂಟ್ ಬಂದ್ಬಿಟ್ರೆ ತಡಿಲಿ ಅಂತ. ಇದು ಕರೆಕ್ಟ್ ಇದೆ. ಫ್ಯೂಸ್ ಅನ್ನು ವಿದ್ಯುತ್ ಸಾಧನಗಳನ್ನು ಸಮಾಂತರ ಕ್ರಮದಲ್ಲಿ ಜೋಡಿಸುತ್ತಾರೆ. ಸರಿನಾ? ಇದು ಸಮಾಂತರ ಅಲ್ಲ. ಅಂದ್ರೆ ಸಮಾಂತರ ಅಂತಂದ್ರೆ ಏನಂತೀವಿ ಕನ್ನಡದ ಇಂಗ್ಲಿಷಲ್ಲಿ? ಪ್ಯಾರಲಲ್ ಆಗಿ ಜೋಡಿಸ್ತೀವಾ? ಪರ್ಪೆಂಡಲ್ ನಾಟ್ ಏನಂತ ಏನ್ ಹೇಳ್ತೀವಿ? ಸೀರೀಸ್ ಆಗಿ ಜೋಡಿಸ್ತೀವಿ, ನಾಟ್ ಪ್ಯಾರಲಲ್. ಸಮಾಂತರ ಅಂದ್ರೆ ಪ್ಯಾರಲಲ್ ಇಂಗ್ಲಿಷಲ್ಲಿ, ಸೀರೀಸ್ ಆಗಿ ಜೋಡಿಸ್ತೀವಿ ಅದನ್ನ, ಪ್ಯಾರಲಲ್ ಅಲ್ಲ. ಸೊ ದಿಸ್ ಇಸ್ ರಾಂಗ್. ಆಪ್ಷನ್ ಹೇಳಿಕೆ 1 ಸರಿ, ಹೇಳಿಕೆ 2 ತಪ್ಪಾಗಿದೆ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬನ್ನಿ. GPS ಬಗ್ಗೆ ಅಲ್ಟಿಮೇಟ್ ಕ್ವಶನ್. GPS ಬಗ್ಗೆ ಕೇಳಿದ್ದಾನೆ. ಏನಿದೆ GPS ಬಗ್ಗೆ? GPS ಬೆಂಬಲಿತ ಜಿಯೋ ಅಗ್ಮೆಂಟೆಡ್ ನೇವಿಗೇಷನ್ ಗಗನ್ ಅಂತಕ್ಕಂಥ ಒಂದು ಉಪಗ್ರಹದ ಆಧಾರಿತ ಅಗ್ಮೆಂಟೇಷನ್ ಸಿಸ್ಟಮ್ ಆಗಿದೆ. ಇದನ್ನು ಜಂಟಿಯಾಗಿ ಇಸ್ರೋ ಮತ್ತೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಡೆವಲಪ್ ಮಾಡಿರ್ತಕ್ಕಂಥದ್ದು. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್. ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯ ಸುರುಳಿಗಳಲ್ಲಿ ಮಿಶ್ರಲೋಹಗಳನ್ನು ಬಳಸುತ್ತಾರೆ. ಯಾಕೆ ಅಂದ್ರೆ ಮಿಶ್ರಲೋಹಗಳು ರೋಧ ನಿಲೋಶೀಲತೆಯನ್ನು ಮತ್ತು ಅದರ ಘಟಕ ಲೋಹಗಳಿಂದ ಹೆಚ್ಚಿನದಾಗಿರುತ್ತೆ. ಅಂದ್ರೆ ಅದು ಹೀಟ್ ರೆಸಿಸ್ಟೆನ್ಸ್ ಅಂತ ಏನ್ ಕರಿತೀವಿ ನಾವು, ರೆಸಿಸ್ಟಿವಿಟಿ ಅಂತ ಏನ್ ಕರಿತೀವಿ. ಓಕೆ, ರೋಧಶೀಲತೆ ಅಂದ್ರೆ ರೆಸಿಸ್ಟಿವಿಟಿ ಅಂತ ಏನ್ ಕರಿತೀವಿ, ಅದು ಜಾಸ್ತಿ ಇದೆ. ಆಪ್ಷನ್ 3. ಸುರೇಶನು ಕಳೆದ 3 ದಿನಗಳ ತಾಮ್ರದ ಪಾತ್ರೆಯಲ್ಲಿ ಇಟ್ಟಿರೋ ಮೊಸರು ರಾತ್ರಿ ಊಟ ಮಾಡ್ತಾ ಇದ್ದಾನಂತ. ಓಕೆ, ತಡರಾತ್ರಿ ಅವನಿಗೆ ಹೊಟ್ಟೆ ನೋವಿನ ಅನುಭವ ಆಗುತ್ತೆ. ಇದಕ್ಕೆ ಕಾರಣ ಏನು? ಏನಾಗುತ್ತೆ ಸರ್? ಮೊಸರಲ್ಲಿ ಏನಿರುತ್ತೆ? ಲ್ಯಾಕ್ಟಿಕ್ ಆಮ್ಲ, ಲ್ಯಾಕ್ಟಿಕ್ ಆಸಿಡ್ ಅಂತೀವಿ ನಾವು ಅಲ್ವಾ? ಅದು ಅದ್ರ ಜೊತೆ ರಿಯಾಕ್ಟ್ ಆಗಿರುತ್ತೆ, ಫುಡ್ ಪಾಯ್ಸನಿಂಗ್ ಆಗಿ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ. ಸೊ ಆಪ್ಷನ್ ಮೊಸರು ತಾಮ್ರದೊಂದಿಗೆ ವರ್ತಿಸುತ್ತದೆ, ರಿಯಾಕ್ಷನ್ ಅಂತ ಕರಿತೀವಿ, ವರ್ತಿಸುತ್ತದೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಕೆಳಗೆ ನೀಡಲಾದ ಹೇಳಿಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳ್ಬೇಕು ನೀವು. ಓಕೆ, ಹೇಳಿಕೆ 1 ಏನಿದೆ? ಆಮ್ಲಗಳ ರುಚಿ ಕಹಿಯಾಗಿದೆ, ಆಸಿಡ್. ಓಕೆ, ಯಾರು ಕುಡ್ದಿರ್ತಾರೆ ಸರ್ ಆಸಿಡ್? ಕಹಿನ ಹುಳಿ ಇರುತ್ತೆ ಅಲ್ವಾ? ಕಹಿ ಅಲ್ಲ. ಹುಳಿ ಇರುತ್ತೆ, ಕಹಿ ಇರುತ್ತಾ? ಹುಳಿ ಅಲ್ಲ, ಕಹಿ ಇರುತ್ತೆ. ಸರಿ, ಕಹಿ ಅಲ್ಲ, ಹುಳಿ ಇರುತ್ತೆ ಅಲ್ವಾ? ಆಸಿಡ್ಸ್ ಯಾವಾಗಲೂ ಹುಳಿ ಇರುತ್ತೆ. ಸೊ ದಿಸ್ ಇಸ್ ರಾಂಗ್. ಪ್ರತ್ಯಾಮ್ಲ ರುಚಿ ಹುಳಿಯಾಗಿರುತ್ತದೆ. ಬೇಸ್ಗಳು ಇದು ಕಹಿಯಾಗಿರುತ್ತದೆ. ಇದು ಕಹಿ, ಇದು ಹುಳಿ. ಉಲ್ಟಾ ಕೊಟ್ಟಿದ್ದಾನೆ. 2 ಆಪ್ಷನ್ ಕೂಡ ಇಲ್ಲಿ ಸರಿಯಲ್ಲ. ಓಕೆ, 2 ಆಪ್ಷನ್ ಇಲ್ಲಿ ಸರಿಯಲ್ಲ. ಓಕೆ, ನೆಕ್ಸ್ಟ್ ಬನ್ನಿ ಕ್ವಶನ್. ಕಾಪರ್ ಮತ್ತೆ ಜಿಂಕ್. ಕಾಪರ್ ಮತ್ತೆ ಇಂಗ್ಲಿಷಲ್ಲಿ ಕನ್ನಡದಲ್ಲಿ ಹೇಳೋದಾದ್ರೆ ತಾಮ್ರ ಮತ್ತು ಸತು ಅಲ್ವಾ ಸರ್? ಇದು ಹಿತ್ತಾಳೆನ ಅಂತ ಕರಿತೀವಿ. ಓಕೆ, ತಾಮ್ರ ಮತ್ತು ತವರ ಇದು ತವರ. ಓಕೆ, ಅದನ್ನ ಬ್ರಾನ್ಸ್ ಅಂದ್ರೆ ಏನಂತ ಕರಿತೀವಿ? ಕಂಚು. ಸೊ ಹಂಗಾರೆ ಯಾವ ಆಪ್ಷನ್ಸ್ ಕರೆಕ್ಟು? A1, B4 ಇದೊಂದೇ ಮ್ಯಾಚ್ ಆಗ್ತಾ ಇರೋದು. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬನ್ನಿ. ನೋಡಿ, 1-2 ಗೊತ್ತಿದ್ರೆ ಆನ್ಸರ್ ಮಾಡಬಹುದು ಅಂತ ನಾನು ಹೇಳೋದು ನಿಮಗೆ. ದೂರದರ್ಶನ ನಳಿಕೆಗಳು ಮತ್ತು ದೀಪ ಸ್ತಂಭಗಳಲ್ಲಿ, ಲೈಟ್ ಹೌಸ್ಗಳಲ್ಲಿ ಉಪಯೋಗಿಸುವ ಅನಿಲಗಳು ಇದಾಗಿದೆ. ಯಾವ್ದು ಯೂಸ್ ಇರುತ್ತೆ ಒಳಗೆ? ನಿಯಾನ್, ಝೆನಾನ್, ಕ್ರಿಪ್ಟಾನ್. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಅಪಾಯ ಸಂಕೇತ ದೀಪಗಳು ಕೆಂಪು ಬಣ್ಣದಲ್ಲಿರುತ್ತೆ. ಯಾಕಂದ್ರೆ ಕೆಂಪು ಬಣ್ಣವು ಮಂಜು ಅಥವಾ ಹೊಗೆಯಿಂದ ಡ್ಯಾಶ್ ಅಲ್ವಾ? ನಾವು ರೆಡ್ ಯೂಸ್ ಮಾಡ್ತಾರೆ, ಅಪಾಯ ತೋರಿಸ್ಬೇಕಾಗಿರುತ್ತೆ. ಯಾಕೆ? ಹೆಚ್ಚು ತರಂಗಾಂತರ, ವೇವ್ ಲೆಂತ್ ಇರುತ್ತೆ ಸರ್ ಕೆಂಪು ಬಣ್ಣಕ್ಕೆ. ಕೆಂಪು ಬಣ್ಣ ಇಸ್ ಹ್ಯಾವಿಂಗ್ ಏನು?
ಹೆಚ್ಚು, ಅತಿ ಹೆಚ್ಚು ವೇವ್ ಲೆಂತ್ ತರಂಗಾಂತರ ಅಂದ್ರೆ ಕನಿಷ್ಠ ಚದುರುವಿಕೆ. ಅದು ಕನಿಷ್ಠ ಚದುರುವಿಕೆ ಇರುತ್ತೆ, ಹೊಗೆಯಿಂದ ಚದುರ ಆಗೋದು ಕನಿಷ್ಠ, ಸೊ ಕಾಣಿಸ್ತಾ ಇರತ್ತೆ ಅಂತ. ಸಾವಯವ ಅವಶೇಷದಿಂದ ಮನಲಿನಗೊಂಡ ಬಾವಿಗಳು ಮತ್ತು ಕೆರೆಗಳು ನೀರಿನ ಶುದ್ಧೀಕರಿಸಲು ಕೆಳಗಿನ ಯಾವ ಸಂಯುಕ್ತಗಳನ್ನು ಬಳಸಬಹುದಾಗಿದೆ? ಯಾವುದು ಸರ್? ಪೊಟ್ಯಾಷಿಯಂ ಪರ್ಮಾಂಗನೇಟ್. ಓಕೆ, ಪೊಟ್ಯಾಷಿಯಂ ಪರ್ಮಾಂಗನೇಟ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ, ಉಪಕರಣ ಮತ್ತೆ ಅದನ್ನ ಬಳಕೆ ಅಂತ ಕೊಟ್ಟಿದ್ದಾನೆ. ಇದು ಪ್ಲಾನಿಮೀಟರ್. ಪ್ಲಾನಿಮೀಟರ್ ಅಂದೇನು? ಪ್ಲಾನಿಮೀಟರ್ ಅಂದ್ರೆ ಜಿಯೋಗ್ರಫಿಕಲ್ ಏರಿಯಾನ ಮೆಜರ್ ಮಾಡೋದು, ಕ್ಷೇತ್ರಗಳನ್ನು ಅಳಿಯೋದು. ಓಕೆ, ಅಳಿಯೋದು, ಅಳಿಯುವಿಕೆ, ಅಳೆಯುವುದು ಅಂದ್ರೆ ಯಾವುದು? ಕ್ಷೇತ್ರ, ಜಿಯೋಗ್ರಫಿಕಲ್. ಇಲ್ಲಿದೆ ನೋಡಿ, ಆಪ್ಷನ್ 2 ಹೇಗೆ. ಓಕೆ, ಹೇಗೆ 2 ಯಾವ್ದ್ರಲ್ಲಿ ಇದೆ ಸರ್? ಇಲ್ಲಿ ಇದು ಒಂದೇ ಇರೋದು, ಕಣ್ಣು ಮುಚ್ಕೊಂಡು ಟಿಕ್ ಹಾಕ್ಬಿಡ್ಬೋದು ನೋಡಿ. ಪ್ಯಾಂಥೋಗ್ರಾಫ್. ಪ್ಯಾಂಥೋಗ್ರಾಫ್ ಅಂತಂದ್ರೇನು? ನಕ್ಷೆ ನಕಲು ಮಾಡೋದು. ಇದು ಟು ಕಾಪಿ, ಎನ್ಲಾರ್ಜ್ ಅಥವಾ ನಕ್ಷೆಯನ್ನು ನಕಲು ಮಾಡಿ ಚಿಕ್ಕದು ಮಾಡೋದು. ನಕ್ಷೆಯನ್ನು ನಕಲು ಮಾಡಿ ದೊಡ್ಡದಾಗಿಸಲು ಅಥವಾ ಚಿಕ್ಕದಾಗಿಸಲು ಯೂಸ್ ಮಾಡ್ತಕ್ಕಂಥ ಒಂದು ಇನ್ಸ್ಟ್ರೂಮೆಂಟ್. ಓಕೆ, ಬ್ಯಾರೋಮೀಟರ್ ಇದಂತ ನಿಮಗೆ ಗೊತ್ತೇ ಇದೆ. ಒತ್ತಡ. ಸೊ ಒತ್ತಡ ಎಲ್ಲಿದೆ? ವಾಯುಮಂಡಲದ ಒತ್ತಡ. ಥರ್ಮೋಮೀಟರ್ ಉಷ್ಣಾಂಶ. ಸೊ ಇದೆರಡು ಗೊತ್ತಿದ್ರು ಆನ್ಸರ್ ಮಾಡಬಹುದಾ? ಇಲ್ಲೊಂದಿದೆ ಆಪ್ಷನ್, ಆಗಲ್ಲ. ಸೊ ಈ ಬೇರೆ ಇವೆರಡಲ್ಲಿ ಒಂಚೂರು ಕನ್ಫ್ಯೂಸ್ ಇದ್ರೆ ನೀವು ಆನ್ಸರ್ ಮಾಡ್ಕೋಬಹುದು. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಕರ್ನಾಟಕ ಕೆಲವು ಪ್ರಮುಖ ಶಿಖರಗಳು ಅವಳ ಎತ್ತರವಾಗಿ ಇಳಿಕೆ ಕ್ರಮದಲ್ಲಿ ಹೇಳಬೇಕು. ಎತ್ತರದಿಂದ ಚಿಕ್ಕದು, ಏರಿಕೆಯಿಂದ ಇಳಿಕೆ. ಯಾವುದು ಕರೆಕ್ಟ್ ಆನ್ಸರ್ ಇಲ್ಲಿ? ಆಪ್ಷನ್ 4. ಯಾಕಂದ್ರೆ ಬಿಳಿಗಿನ ರಂಗಬೆಟ್ಟ 1552 ಮೀಟರ್ ನಾವು ನೋಡಬಹುದು. ಗೋಪಾಲ ಸ್ವಾಮಿ ಬೆಟ್ಟ 1454 ಅಪ್ರಾಕ್ಸಿಮೇಟ್ಲಿ ಹೇಳ್ತಾನೆ, ಒಂದು ಅಲ್ಲಿ ಇಲ್ಲಿ ಆಗ್ಬೋದು. 1092 ಮೇಲುಕೋಟೆ ಬೆಟ್ಟ. ಚಾಮುಂಡಿ ಬೆಟ್ಟ ಬಂದು ನಿಮಗೆ 1000 ಅಪ್ರಾಕ್ಸಿಮೇಟ್ಲಿ 900 ಸಮಥಿಂಗ್ ಏನೋ ಇದೆ. ಓಕೆ, ನೆಕ್ಸ್ಟ್ ಬನ್ನಿ, ಬೋರ್ ಘಾಟ್. ಓಕೆ, ಇದು ನಮ್ದು ಕೊಡ್ಲಿಲ್ಲ, ಈ ಒಂದು ವೆಸ್ಟರ್ನ್ ಘಾಟ್ಸ್ ಮಹಾರಾಷ್ಟ್ರದ ಕೊಟ್ಬಿಟ್ಟ. ವೆಸ್ಟರ್ನ್ ಘಾಟ್ಸ್ ಮಹಾರಾಷ್ಟ್ರ ಕೊಟ್ಬಿಟ್ಟ. ಬೋರ್ ಘಾಟ್ ಮುಂಬೈ ಮತ್ತೆ ಪುಣೆ, ಇದು ಕರೆಕ್ಟ್ ಇದೆ. ತಾಲ್ ಘಾಟ್ ಇಲ್ಲಿ ಅದು ಯಾವುದು ಸರಿಯಾಗಿದೆ ಅಂತ ಹೇಳ್ಬೇಕು. ಓಕೆ, ತಾಲ್ ಘಾಟ್ ಇದು ಕರೆಕ್ಟ್ ಇದೆ. ಪಾಲ್ಘಾಟ್ ರಾಜಮನ್ಸ ಪಾಲ್ ಇದು ಕರೆಕ್ಟ್ ಇದೆ. ಆಗುಂಬೆ ಉಡುಪಿ ಎಲ್ಲ ಕರೆಕ್ಟ್ ಆಗಿದೆಯಾ? ಇಲ್ಲಿ ಎಲ್ಲ ಕರೆಕ್ಟ್ ಆಗಿ ಕೊಟ್ಬಿಟ್ಟಿದ್ದಾನೆ ಅವನೇ. ಸೊ ನೋಡಿ, ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಈ ತರದ್ ಕೊಟ್ಟಾಗ ಎಲ್ಲ ಕರೆಕ್ಟ್ ಕೊಟ್ಬಿಡ್ತು. ಮ್ಯಾಕ್ಸಿಮಮ್ ಟೈಮ್ ಹಿಂಗೆ ಆಗಿರುತ್ತೆ. ಇಲ್ಲಿ ಕೊಟ್ಟಿರೋ ಚಿತ್ರದಲ್ಲಿ ಈ ಒಂದು ಏರಿಯಾ ಪಶ್ಚಿಮ ಘಟ್ಟದಲ್ಲಿ ಯಾವ ರೀತಿ ಮಣ್ಣಿದೆ ಅಂತ ಕೇಳಿದ್ದಾನೆ. ಲ್ಯಾಟ್ರೈಟ್ ಸ್ಟೋನ್, ಜಂಬಿಟ್ಟಿಗೆ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ಕೆಳಗಿನ ಒಂದು ನಗರಗಳನ್ನ ವರ್ಗೀಕರಣ ಪರಿಗಣಿಸಿ. ನಗರ, ಮೆಗಾಸಿಟಿ, ಮೆಗಲೋಪೋಲಿಸ್, ನಗರ ಸಮುಚ್ಚಯ. ಓಕೆ, ಇಲ್ಲಿ ಕಡಿಮೆ ಗಾತ್ರ ಅಂದ್ರೆ ಹೆಚ್ಚು ಗಾತ್ರ, ಇವೆಲ್ಲ ಹ್ಯೂಮನ್ ಜಿಯೋಗ್ರಫಿಲಿ ಬರುತ್ತೆ. ಇವೆಲ್ಲ ನಾವು ಮಾಡಿದ್ವಿ ಒಂದ್ಸಲ, ಹ್ಯೂಮನ್ ಜಿಯೋಗ್ರಫಿ ಬೇಕು ನೋಡಿ. ಅದಕ್ಕೆ ಹೇಳೋದು, ಇಂಥದ್ದಕ್ಕೆ PC ಕೇಳ್ತಾ ಅಂದ್ರೆ KS ಹೆಂಗ್ ಕೇಳಬಹುದು ಅಂತ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಲ್ಯಾಂಡ್ ಸರ್ವೆ ಬೇರೆ ಬೇರೆ ಗ್ರೂಪ್ C, ಗ್ರೂಪ್ P ಲೆವೆಲ್ ಅಲ್ಲಿ ಹೆಂಗ್ ಕೇಳಬಹುದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಓಕೆ ಫೈನ್ ಸರ್. ಬನ್ನಿ, ಇಲ್ಲಿ ಟೌನ್, ಸಿಟಿ ನಿಮ್ಗೆ ಗೊತ್ತಿದೆ. ಕಡಿಮೆ ಗಾತ್ರ ಅಂದ್ರೆ ನಗರನೇ ಕಡಿಮೆ ಸರ್, ಏನೇ ಕಡಿಮೆ ಅಲ್ವಾ ಸರ್. ನೆಕ್ಸ್ಟ್ ಮೆಗಾ ಸಿಟಿ, ಎಸ್ ದಿಸ್ ಇಸ್ ಫಸ್ಟ್ ಒನ್, ದಿಸ್ ಇಸ್ ಸೆಕೆಂಡ್ ಒನ್. ಓಕೆ ಸರ್, ಸೆಕೆಂಡ್ ಒನ್. ಆಮೇಲೆ ನಗರ ಸಮುಚ್ಚಯ 3, ದಿಸ್ ಇಸ್ ಇದು 4 ಬರುತ್ತೆ. ಏನ್ ಸರ್ ನಗರ ಸಮುಚ್ಚಯ ಅಂದ್ರೆ ಒಂದಷ್ಟು ನಗರಗಳು ಸೇರಿ ನಗರ ಸಮುಚ್ಚಯ. ಮೆಗಾಪೋಲಿಸ್ ಅಂದ್ರೆ ದೊಡ್ಡ ದೊಡ್ಡ ನಗರಗಳು, ಬಿಗ್ ಸಿಟೀಸ್ ಸೇರಿ ಆಗ್ತಕ್ಕಂಥದ್ದು. ಸೊ ಇದು 4 ಅಂದ್ರೆ ABDC ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಮೆಗಾ ಸಿಟಿ ಅಂದ್ರೆ 1, 2, 3, ನಗರ ಸಮುಚ್ಚಯ ಒಂದಷ್ಟು ಸಿಟಿಗಳು. ಮೆಗಾಪೋಲಿಸ್ ಅಂದ್ರೆ ದೊಡ್ಡ ದೊಡ್ಡ ಮಹಾನಗರಗಳು ಅಂತ ಕರಿತೀವಿ. ಓಕೆ ಸರ್, ಆಯ್ತಲ್ಲ ಸರ್ ಇದು ಕ್ವಶನ್. ಬನ್ನಿ ಸರ್ ನೆಕ್ಸ್ಟ್ ಹೋಗೋಣ. 49ನೇದು ಬಂದರು ಬಗ್ಗೆ ಇದೆ. ಇಲ್ಲಿ ಬಂದರು ನಾನು ಇದನ್ನ GK ಪದೇ ಪದೇ ಕರೆಂಟ್ ಅಫೇರ್, ವೀಕ್ಲಿ ಕರೆಂಟ್ ಅಫೇರ್ ಅಲ್ಲಿ ಹೇಳ್ತಾ ಇದ್ದೆ ನಾನು ನಿಮಗೆ. ಜವಾಹರ್ಲಾಲ್ ನೆಹರು ಬಂದರು ಎಲ್ಲಿದೆ ಸರ್? ಸರಿಯಾದ ಜೋಡಿ ಹೇಳಬೇಕು. ಎ ಕರೆಕ್ಟು, ನವಶೇಷ ಅಲ್ವಾ ಸರ್? ಎಲ್ಲಿದೆ ಜವಾಹರ್ಲಾಲ್ ಬಂದರು? ನವಶೇಷ ಸರಿ ಇದೆ, ಮುಂಬೈ. ದೀನ್ ದಯಾಳ್ ಬಂದರು ಕಾಂಡ್ಲಾ ಸರಿ ಇದೆ, ಅದನ್ನ ದೀನ್ ದಯಾಳ್ ಬಂದರು ಅಂತೀವಿ. ಚಿದಂಬರಂ ಬಂದರು ಇದಿರೋದು ತಮಿಳ್ನಾಡಲ್ಲಿ, ಪ್ಯಾರಾದೀಪ್ ಅಲ್ಲ, ಒಡಿಶಾದಲ್ಲ ಅಲ್ಲ, ರಾಂಗೋ. ಕಾಮರಾಜನ್ ಬಂದರು ಎಣ್ಣೂರ್ ಸರಿ ಇದೆ. ಸೊ ಹಂಗಾಗಿ ABD ಇಸ್ ದ ರೈಟ್ ಆನ್ಸರ್. ಎಲ್ಲಿದೆ ABD ಆಪ್ಷನ್ 1.
ಕೆಳಗಿನ ಯಾವ ರಾಜ್ಯದ ಮೂಲಕ ಕರ್ನಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುತ್ತದೆ? ಯಾವ ರಾಜ್ಯಗಳು ಸರ್? ಬಿಹಾರ ಇಸ್ ದ ರೈಟ್ ಆನ್ಸರ್. ಕರ್ನಾಟಕ ಸಂಕ್ರಾಂತಿ ವೃತ್ತ ರಾಜಸ್ಥಾನನೂ ಅಲ್ಲ, ಪಶ್ಚಿಮ ಬಂಗಾಳನೂ ಅಲ್ಲ. ಸರಿ, ಅದು ಹೋಗುವುದಿಲ್ಲ ಅಂತ ಕೇಳಿರೋದು, ಅದಕ್ಕೆ ಬಿಹಾರ. ನೆಕ್ಸ್ಟ್, ಸಿಮೆಂಟ್ ಉತ್ಪಾದನಾ ಘಟಕಗಳು ಮತ್ತೆ ರಾಜ್ಯಗಳು ಕೊಟ್ಟಿದ್ದಾನೆ. ಸಿಮೆಂಟ್ ಉತ್ಪಾದನೆ ನೋಡಿ, ಇಂಥದ್ದೆಲ್ಲ ಸ್ಟ್ಯಾಟಿಕ್ ಕ್ವಶನ್ಸ್ಗಳು ಇವೆಲ್ಲ. ಸಿಮೆಂಟ್ ಆಗಿರ್ಬೋದು, ಖನಿಜಗಳ ಬಗ್ಗೆ ಕೇಳ್ಬೋದು, ಖನಿಜ ಫ್ಯಾಕ್ಟ್ರೀಸ್ಗಳ ಬಗ್ಗೆ ಕೇಳ್ಬೋದು. ಓಕೆ, ಲಾಖೇರಿ ಅಂತಕ್ಕಂಥದ್ದು ಎಲ್ಲಿದೆ ಸರ್? ಎಲ್ಲಿದೆ ಇದು ಹೇಳ್ತೀರಾ? ಲಾಖೇರಿ ರಾಜಸ್ಥಾನನ? ವಿಜಯವಾಡ ಅಂದ ತಕ್ಷಣ ಆಂಧ್ರ ಪ್ರದೇಶ ಅಂತ ಹೇಳಿ ನೋಡಿ. ಬಿಗೆ 4 ಎಲ್ಲಿದೆ ಸರ್? ಬಿಗೆ 4 ಇದು ಒಂದೇ ಇರೋದು. ಬಿಗೆ 4 ನೋಡಿದ್ರ ಎಷ್ಟು ಆಪ್ಷನ್ ಈಸಿ ಕೊಟ್ಟಿದ್ದಾನೆ. ಕಾಮನ್ ಸೆನ್ಸ್ ಅಲ್ವಾ ಸರ್? ಅದನ್ನೇ ಹೇಳೋದು ನಿಮಗೆ, ಆಪ್ಷನ್ಸ್ಗಳು ನೋಡಿ ಸರ್ ಅಂತ ನಾನು ಅದನ್ನೇ ಹೇಳ್ತಾ ಇರ್ತೀನಿ ನಾನು ನಿಮಗೆ. ನಾವು ಜಿ ಕೆ ಶ್ರೇಣಿ ಮಾಡ್ತೀವಲ್ಲ, ಸುಮ್ಮನೆ ಆನ್ಸರ್ ಹೇಳ್ಕೊಂಡು ಹೋಗಲ್ಲ ಅಲ್ಲಿ ನಿಮಗೆ. ನಾವು ಜಿ ಕೆ ಶ್ರೇಣಿ ಮಾಡೋದು KA 500 ಸೀರೀಸ್ ನೋಡ್ತೀವಿ, ಬೇರೆ ಬೇರೆ ನೋಡಿರ್ತೀರಲ್ಲ, ಅಲ್ಲಿ ಹೆಂಗ್ ಸಾಲ್ವ್ ಮಾಡಬೇಕು ಗೊತ್ತಿಲ್ಲ ಅಂದ್ರೆ ಹೆಂಗ್ ಮಾಡಬೇಕು ಎಲ್ಲ ಹೇಳ್ತಾ ಇರ್ತೀವಿ ನಿಮಗೆ. ಆಪ್ಷನ್ ಮೆಥಡ್, ಕಾಮನ್ ಸೆನ್ಸ್ ಹೆಂಗ್ ಯೂಸ್ ಮಾಡಬೇಕು ಅದಾಗ್ತಿದೆಯಲ್ಲ. ನೆಕ್ಸ್ಟ್, ವಿಶ್ವದಲ್ಲಿ ಅಧಿಕ ಸಂಚಾರ ದಟ್ಟಣೆಯನ್ನು ಹೊಂದಿರುವ ಒಳನಾಡಿನ ಜಲಸಾರಿಗೆ ಬಂದು ವೋಲ್ಗಾ ಒಳನಾಡಿನ ಜಲಸಾರಿಗೆ. ರಷ್ಯಾದಲ್ಲಿ ಇದೆ ಅದು. ಅಲ್ಲಿ ಇಂಟರ್ನಲ್ ಟ್ರಾಫಿಕ್ ಜಾಸ್ತಿ ಇದೆ ಸರಕು ಸಾಗಣೆಗೆ. ದ ಸದರ್ನ್ ಟ್ರಾನ್ಸ್ ಕಾಂಟಿನೆಂಟಲ್ ರೈಲ್ವೆ ಮಾರ್ಗ 2 ನಗರ ನಡುವೆ ಸಂಪರ್ಕ ಕಲ್ಪಿಸುತ್ತೆ. ಯಾವುದದು? ಲಾಸ್ ಏಂಜಲೀಸ್ ಮತ್ತು ನ್ಯೂಯಾರ್ಕ್. ನೆಕ್ಸ್ಟ್, ಈ ಕೆಳಗಿನಲ್ಲಿ ಹವಾಮಾನದ ಮೇಲೆ ಪ್ರಭಾವ ಬೀರದ ಅಂಶಗಳು ಯಾವುದು? ಹವಾಮಾನದ ಮೇಲೆ ಪ್ರಭಾವ ಯಾವುದು ಬೀರದ ಅಂಶಗಳನ್ನು ಹೇಳಬೇಕು. ಎತ್ತರ, ರೇಖಾಂಶ, ಅಕ್ಷಾಂಶ, ಮಾರುತ. ಮಾರುತ ಬೀರುತ್ತೆ. ಎತ್ತರ, ರೇಖಾಂಶ, ಅಕ್ಷಾಂಶ. ಮಾರುತ ಬೀರುತ್ತೆ. ಡಿ ಅಂತೂ ಅಲ್ವೇ ಅಲ್ಲ. ಐದರ್ ಬಿ ಆಗಿರ್ಬೇಕು ಅಥವಾ ABC ಆಗಿರ್ಬೇಕು. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ಬೀರದ ಅಂಶಗಳು. ಅಲ್ವಾ? ಬೆಂಗಳೂರು ಮತ್ತು ಹೈದರಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ನಗರಗಳಿಂದ ದೂರ ಇದೆ. ಅದರಿಂದ ಇವುಗಳನ್ನ ವಾಣಿಜ್ಯ ಕೇಂದ್ರಿತ ಅನ್ನಲ್ಲ, ಅರ್ಬನ್ ಸೆಂಟರ್ ಅನ್ನಲ್ಲ, ಗ್ರೀನ್ ಫೀಲ್ಡ್ ಅಂತ ಕರಿತೀವಿ. ಎಂತ ಕರಿತೀವಿ ಸರ್? ಗ್ರೀನ್ ಫೀಲ್ಡ್ ಅಂತ ಕರಿತೀವಿ. ನೆಕ್ಸ್ಟ್ ಬನ್ನಿ. ಭಾರತ ಯಾವ ರಾಜ್ಯದಲ್ಲಿ ಬೋಡೋ ಯಾವುದು ಸರ್? ಅಸ್ಸಾಮ? ಎಸ್, ಅಸ್ಸಾಂ ಇಸ್ ದ ರೈಟ್ ಆನ್ಸರ್. ಡೆಕ್ಕನ್ ಎಜುಕೇಶನ್ ಸೊಸೈಟಿಗೆ ಸಂಬಂಧಪಟ್ಟ ವ್ಯಕ್ತಿಗಳನ್ನು ಗುರುತಿಸಿ. ಡೆಕ್ಕನ್ ಎಜುಕೇಶನ್ ಸೊಸೈಟಿನ ಯಾರು ಸರ್ ಸ್ಥಾಪನೆ ಮಾಡೋದು? 1884 ಅಲ್ವಾ ಸರ್? 884. ಬಾಲಗಂಗಾಧರ ತಿಲಕ್, ಆಮೇಲೆ VK ವಿಷ್ಣು ಶಾಸ್ತ್ರಿ, ಕೃಷ್ಣ ಶಾಸ್ತ್ರಿ ಚಿಂಪ್ಲುಂಕರ್ ಅಂತ. ಯಾರು ಸರ್? ವಿಷ್ಣು ಶಾಸ್ತ್ರಿ, ಕೃಷ್ಣ ಶಾಸ್ತ್ರಿ ಚಿಂಪ್ಲುಂಕರ್ ಅಂತ ಕರಿತೀವಿ. ಆಮೇಲೆ ಗೋಪಾಲ್ ಗಣೇಶ್ ಅಗರ್ಕರ್. ಸೊ ABD ಇಸ್ ದ ರೈಟ್ ಆನ್ಸರ್. ಇನ್ನೂ ಇದ್ದಾರೆ, ಮಹಾದೇವ್ ಬಲ್ಲಾಳರು ಅಂತ ಕರಿತೀವಿ ಅವ್ರನ್ನ. ಓಕೆ, ತುಳಸಿರಾಮ್ ಅವ್ರಿಗೂ ಸಂಬಂಧ ಇಲ್ಲ. ನೆಕ್ಸ್ಟ್, ಮೊಹಮ್ಮದ್ ಇಕ್ಬಾಲ್ ಕೃತಿ, ಅವರು ಯಾವ ಕೃತಿ ಬರೆದಿದ್ದಾರೆ ಅಂತ ಹೇಳಬೇಕು. ಮೊಹಮ್ಮದ್ ಇಕ್ಬಾಲ್ ದ ರಿಸ್ಟ್ರಕ್ಷನ್ ಆಫ್ ರಿಲಿಜಿಯಸ್ ಥಾಟ್ಸ್ ಇನ್ ಇಸ್ಲಾಂ ಅಂತಕ್ಕಂಥದ್ದು ಬರೆದಿದ್ದಾರೆ. ಓಕೆ, ಲಾಲಾ ಲಜಪತ್ ರಾಯ್ ಅನ್ಹ್ಯಾಪಿ ಇಂಡಿಯಾ ಅಂತ ಬರೆದಿದ್ದಾರೆ. ದೀನಬಂಧು ನೀಲ್ ದರ್ಪಣ್, ಸಚೀಂದ್ರನಾಥ್ ಸನ್ಯಾಲ್ ಬಂದಿ ಜೀವನ್. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬನ್ನಿ. ಕೆಳಗಿನ ಘಟನೆ ಸರಿಯಾದ ಕಾಲಕ್ರಮ. ಇಸ್ವಿ ಗೊತ್ತಿದ್ರೆ ಸಾಕಿಲ್ಲಿ ನಿಮಗೆ, ಅಥವಾ ಯಾವ್ದಾದ್ಮೇಲೆ ಯಾವುದು ಅಂತ ಕೊಟ್ರಿ, ಇಸ್ವಿನೂ ಬೇಕಾಗಿಲ್ಲ. ಎಸ್, ಇದು ಕರೆಕ್ಟ್. ಇಲ್ಲಿ ಯಾರೋ ಬರ್ದೇನೆ 1991 ಕರೆಕ್ಟು, 1942 ಕ್ವಿಟ್ ಇಂಡಿಯಾ ಕರೆಕ್ಟು, ಬಂಗಾಳ 1905 ಕರೆಕ್ಟು, 1907 ಸೂರತ್ 6-7. ಸೊ ರೈಟ್ ಆನ್ಸರ್ ಯಾವುದು ಸರ್ ಇಲ್ಲಿ? ಹಾಗಾದ್ರೆ ಆಪ್ಷನ್ 2 DCAB ಅಲ್ವಾ ಸರ್? ಲೋಹಿತವಾದಿ ಎಂದು ಜನಪ್ರಿಯರಾಗಿದ್ದವರು ಯಾರು? ಯಾರು ಹೇಳ್ತೀರಾ ಲೋಹಿತವಾದಿ? ಮಹಾರಾಷ್ಟ್ರದ ಪ್ರಸಿದ್ಧ ಸಮಾಜ ಸುಧಾರಕ ಯಾರು? ಗೋಪಾಲ್ ಹರಿ ದೇಶ್ಮುಖ್ ಅವರು ಸಾಮಾಜಿಕ ಜಾಗೃತಿ ಮೂಡಿಸಿದ್ರು ಮಹಾರಾಷ್ಟ್ರದವರು. ನೆಕ್ಸ್ಟ್, ಕೆಳಗಿನ ಭಾರತ ಯಾವ ಸ್ಥಳ ರೋಮನ್ನರು ಅಗಸ್ಟ್ನ ದೇವಾಲಯ ನಿರ್ಮಿಸಿದರು ಎಂದು ಹೇಳಲಾಗಿದೆ? ಮುಜುರಿಸ್ ಎಲ್ಲಿ ಬರುತ್ತೆ? ಕೇರಳದ ಕರಾವಳಿ ಎಲ್ಲಿ ಬರುತ್ತೆ?
ಇಂದಿನ ಕೊಡಂಗಲ್ಲೂರು ಪ್ರದೇಶ ಅಂತ ಕರಿತೀವಿ, ಕೇರಳ. ನೆಕ್ಸ್ಟ್, ಸೆಂಟ್ರಲ್ ಕಾಲೇಜ್ ಯಾವ ಶೈಲಿಲಿದೆ ಅಂತ. ಅಲ್ಟಿಮೇಟ್ ಕ್ವಶನ್ ಇದು. ಸೆಂಟ್ರಲ್ ಕಾಲೇಜ್ ಯಾವ ಶೈಲಿಲಿದೆ ಅಂತ ಹೇಳಬೇಕು. ಹೇಳ್ತೀರಾ ಫಟಾಫಟ್ ಅಂತ? ಸೆಂಟ್ರಲ್ ಕಾಲೇಜ್ ಯಾವ ಶೈಲಿಲಿದೆ? ಗೋತಿಕ್ ಶೈಲಿ ಬೆಂಗಳೂರಲ್ಲಿರೋದು. ಶಾರದಾಂಬಾ ದೇವಾಲಯ ಯಾವ್ದಾರಿದೆ ಸರ್? ನೋಡಿ, ದ್ರಾವಿಡ ಶೈಲಿ ಹೇಳ್ಬೋದು. ಬೀಗೆ ಒಂದಿಲ್ಲಿದೆ, ಇಲ್ಲಿದೆ. ಬೀಗೆ ಒಂದಿಲ್ಲಿದೆ, ಇಲ್ಲಿದೆ. ಇನ್ನೆಲ್ಲಿದೆ? ಬೀಗೆ ಒಂದು ಎಲ್ಲೂ ಇಲ್ಲ. ನೋಡಿದ್ರಾ ಎಷ್ಟು ಈಸಿ ಕೊಟ್ಟಿದ್ದಾನೆ. ನಿಮ್ಗೆ ಅದನ್ನೇ ಹೇಳ್ತಾ ಇರೋದು, ಕ್ವಶನ್ ಡಿಫಿಕಲ್ಟೀಸ್ ಅಂದ್ರೆ ಆಪ್ಷನ್ಸ್ ಈಸಿ ಕೊಟ್ಟಿದ್ದಾನೆ. ಬೀಗೆ ಶೃಂಗೇರಿ ದ್ರಾವಿಡ ಶೈಲಿ ಯಾವ್ದು ಇಲ್ಲ, ಆಧುನಿಕ ಶೈಲಿ ಇಲ್ಲ ಅಂತ ಇರಕ್ಕೆ ಚಾನ್ಸೇ ಇಲ್ಲ. ಬೀಗೆ ಇರೋದು ಇದು ಒಂದೇ, ಆಪ್ಷನ್ 2 ಇಸ್. ಹಿಂಗೆ ಸರ್ ಆನ್ಸರ್ ಮಾಡೋದು, ಕಾಮನ್ ಸೆನ್ಸ್ ಯೂಸ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಬನ್ನಿ ಸರ್. ಹೊಯ್ಸಳ ರಾಜ ವಿಷ್ಣುವರ್ಧನ್ಗೆ ಸಂಬಂಧಪಟ್ಟಂತೆ ಕೇಳಿದ್ದಾನೆ. ಯಾವ ಹೇಳಿಕೆ ಸರಿಯಾದ ಆನ್ಸರ್ ಹೇಳಬೇಕಿಲ್ಲಿ. ವಿಷ್ಣುವರ್ಧನನು ನೊಳಂಬವಾಡಿ ಎಂಬ ಬಿರುದು ಹೊಂದಿದ್ನಾ ವಿಷ್ಣುವರ್ಧ? ಎಸ್, ನೊಳಂಬವಾಡಿ. ಯಾಕೆ ನೊಳಂಬವಾಡಿ ಅಂತ ಕರೀತಿದ್ರು ವಿಷ್ಣುವರ್ಧನ ಹೇಳ್ತೀರಾ? ನೊಳಂಬವಾಡಿಗೊಂಡ, ತಲಕಾಡುಗೊಂಡ ಅಂತೆಲ್ಲ ಇದೆ ವಿಷ್ಣುವರ್ಧನಿಗೆ. ವಿಷ್ಣುವರ್ಧನ ರಾಮಾನುಜರಿಗೆ ಅಷ್ಟ ನೀಡಿದ. ಹೌದು ಸರ್. ಆಮೇಲೆ ಅವನು ಏನಾಗ್ತಾನೆ? ರಾಮಾನುಜ ವೈಷ್ಣವ ಇದಾಗ್ತಕ್ಕಂಥದ್ದು. ವಿಷ್ಣುವರ್ಧನು ಚೋಳ ರಾಜಕುಮಾರಿ ಚೋಳ ಮಹಾದೇವಿಯನ್ನು ವಿವಾಹವಾಗಿದ್ದರು. ಇದು ಕರೆಕ್ಟಾ? ಚೋಳರನ್ನ ಆಗಿದ್ನ ವಿಷ್ಣುವರ್ಧನ? ಇಲ್ಲ ಸರ್, ಶಾಂತಲಾ ದೇವಿ ತಾನೆ ವಿಷ್ಣುವರ್ಧನ್. ಶಾಂತಲಾ ದೇವಿ, ಚೋಳ ಮಹಾದೇವಿ ಅಲ್ಲ. ದಿಸ್ ಇಸ್ ರಾಂಗ್. ವಿಷ್ಣುವರ್ಧನ ರಾಜನ ದಾಳಸಮಕ್ಕೆ ವರ್ಗಾಯಿಸಿದ. ಕರೆಕ್ಟು. ಎ ಬಿ ಡಿ ಇಸ್ ದ ರೈಟ್ ಆನ್ಸರ್ ಅಲ್ಲ ಸರ್? ಎಸ್ ಸರ್. ನೆಕ್ಸ್ಟ್ ಒನ್. ಕೃಷ್ಣದೇವರನ ಆಸ್ಥಾನದಲ್ಲಿ ಅಷ್ಟದಿಗ್ಗಜರಲ್ಲಿ ಈ ಕೆಳಗಿನ ಯಾರು ಸಂಗೀತ ಸಾಹಿತ್ಯ ಸಮಾರಾಂಗಣ ಸಾರ್ವಭೌಮ ಅಂತ ಹೆಸರು ಪಟ್ಕೊಂಡಿದ್ರು? ಯಾರು ಯಾರು ಸರ್? ಅಲ್ಲಸಾನಿ ಪೆದ್ದಣ್ಣ ಇಸ್ ದ ರೈಟ್ ಆನ್ಸರ್. ಭಾರತದ ಮೇಲಿನ ಈ ಕೆಳಗಿನ ದಾಳಿಗಳನ್ನು ಕಾಲಾನುಕ್ರಮದಲ್ಲಿ ಬರಿಬೇಕು. ಯಾವ್ದಾದ್ಮೇಲೆ ಯಾವ್ದಾಯ್ತು ಅಂತ. ಓಕೆ, ಯಾವ್ದಾದ್ಮೇಲೆ ಯಾವ್ದಾಯ್ತು ಸರ್? ಇಲ್ಲಿ ಶಕರ ದಾಳಿ ಯಾವಾಗ ಆಗಿದ್ದು? 1st ಸೆಂಚುರಿ. ಓಕೆ, ಆ ತರ ಲೆಕ್ಕ ಹಾಕೋಣ, ಇಸ್ವಿ ಬೇಡ. ಇಂಡೋ ಗ್ರೀಕರ ದಾಳಿ ಯಾವಾಗ ಆಗಿದ್ದು? 2nd ಸೆಂಚುರಿ. ಅಲ್ವಾ ಸರ್? ಕುಶಾನರ ದಾಳಿ 1st ಸೆಂಚುರಿ ಒನ್ಸ್ ಅಗೇನ್ ಅನ್ಸುತ್ತೆ ಅಲ್ವಾ ಸರ್? ಪಾರ್ಥಿಯನರ ದಾಳಿ ಇದು ಅಷ್ಟು ಅರ್ಲಿ 1st ಸೆಂಚುರಿ. ಇದು ಕಾಮನ್ ಎರಾ 1st ಸೆಂಚುರಿ. ಇದು ಬಿಫೋರ್ ಕ್ರೈಸ್ಟ್ 1st ಸೆಂಚುರಿ. ಇದು ಅರ್ಲಿ 1st ಸೆಂಚುರಿ ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ಈ ಕುಶಾನರ ದಾಳಿ ಇದೆಯಲ್ಲ ಕಾಮನ್ ಎರಾ ಅಂತ ಹೇಳ್ಬೋದು ಅಲ್ವಾ ಸರ್? ಕಾಮನ್ ಎರಾ ಬಿಫೋರ್ ಕ್ರೈಸ್ಟ್. ಕಾಲಾನುಕ್ರಮದಲ್ಲಿ ಹೊಂದಿಸಿ ಮತ್ತು ಕೆಳಗಿನ ಹೇಳಿಕೆಗಳನ್ನು ಸರಿಯಾದಲ್ಲಿ ಹೇಳಬೇಕು. ಹಂಗಾರೆ ಫಸ್ಟು ಶಕರ ದಾಳಿ ಆಯ್ತಾ? ಇಂಡೋ ಗ್ರೀಕರ ದಾಳಿ ಆಯ್ತಾ? 2nd ಸೆಂಚುರಿ BCE ಫಸ್ಟ್ ಆಗುತ್ತೆ ಅಲ್ವಾ ಸರ್? ಫಸ್ಟ್ ನಿಮ್ಗೂ 2nd ಸೆಂಚುರಿ ಅಂದ್ರೆ ಏನು ಸರ್? ಬಿಫೋರ್ ಕ್ರೈಸ್ಟ್, ಅದು ಕ್ರಿಸ್ತ ಪೂರ್ವ. ಆಮೇಲೆ 1st ಸೆಂಚುರಿ. ಹಿಂಗೆಲ್ತಾನೆ ಬರಬಾರದು, ಉಲ್ಟಾ ಬರುತ್ತೆ. ಬಿಫೋರ್ ಕ್ರೈಸ್ಟ್ ಕ್ರಿಸ್ತ ಪೂರ್ವ ಅಂದ್ರೆ 2, 3, 2, 1 ಅಂತ ಬರೋದು. ಆಫ್ಟರ್ ಕ್ರಿಸ್ತ ಶಕ ಬಂದಾಗ 1, 2, 3 ಅಂತ ಬರೋದು. ಸೊ ಇಂಡೋ ಗ್ರೀಕರ್ ಫಸ್ಟ್ ಆಗೋದು. ಸೊ ಬಿ ಫಸ್ಟ್ ಎಲ್ಲಿದೆ? ಇದು ಒಂದೇ ಆಪ್ಷನ್ ಇರೋದು. ನೋಡಿದ್ರ ಇಲ್ಲಿ ನೋಡ್ತಾನೆ ಹೇಳ್ಬೋದು ಸರ್, ಇಂಡೋ ಗ್ರೀಕರ್, ಕುಶಾನರು, ಪಾರ್ಥಿಯನರು ಆಮೇಲೆ ಬರೋದು. ಫಸ್ಟ್ ಇಂಡೋ ಗ್ರೀಕರ್ ಬರ್ತಾರೆ. ಸೊ ಇದೊಂದು ಗೊತ್ತಿದ್ರು ನಿಮಗೆ, ಫಸ್ಟ್ ಇಂಡೋ ಗ್ರೀಕರ್ ಅಂತ. ಬಿ ಇರೋದು ಒಂದೇ ಆಪ್ಷನ್. ನಿಮ್ಗೆ ಆಪ್ಷನ್ಸ್ ಈಸಿ ಕೊಟ್ಟಿದ್ದಾನೆ, ಅದನ್ನೇ ಹೇಳ್ತಾ ಇರೋದು. ಡಿಫಿಕಲ್ಟಿ ಇದೆ ಅಂದ್ರೆ ಆ ಕ್ವಶನ್ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಮಾಡರೇಟ್ ಇದೆ, ಆಪ್ಷನ್ಸ್ ಈಸಿ ಇದೆ. ಕಾಮನ್ ಸೆನ್ಸ್ ಯೂಸ್ ಮಾಡ್ಬೇಕು ಸ್ವಲ್ಪ ಸ್ನೇಹಿತರೆ ಇಲ್ಲಿ. ಓಕೆ, ದಿವಾನರ ಬಗ್ಗೆ ಕೇಳಿದ್ದಾರೆ ಸರ್. ಕಾಲಾನುಕ್ರಮ ಯಾರು ಫಸ್ಟ್ ಯಾರು ಅಲ್ಟಿಮೇಟ್, ಈ ತರ ಬರೀ ಕೇಳ್ತಾ ಇರೋದು ಇದೇ ತರ ಕ್ವಶನ್ಸ್ಗಳು ಇತ್ತೀಚೆಗೆ. PN ಕೃಷ್ಣಮೂರ್ತಿ, ಆನಂದರಾವ್, ಮಾಧವರಾವ್. ಫಸ್ಟ್ PN ಕೃಷ್ಣಮೂರ್ತಿ ಅವರು ಬರ್ತಾರೆ. ಯಾವಾಗ ಸರ್? ರೈಟ್ ಆನ್ಸರ್ ಯಾವುದು? ಆಪ್ಷನ್ 4. ಇವ್ರು ಯಾವಾಗ ಬರ್ತಾರೆ? 1901 ಇಂದ 1906 ತನಕ. P ಮಾಧವರಾವ್ ಬರೋದು 1906 ಇಂದ. ಕಂಟಿನ್ಯೂಸ್ ಇದೆ ಇದು. ಕಂಟಿನ್ಯೂಸ್ ಇರೋರನ್ನೇ ಕೊಟ್ಟಿದ್ದಾರೆ. ಅದಕ್ಕೆ ನಿಮ್ಗೆ ಮಧ್ಯ ಎತ್ತಿ ಕೊಟ್ಟಿಲ್ಲ ನಿಮ್ಗೆ. 1912. ಸೊ ಆಪ್ಷನ್ 4. 67ನೇ ಕ್ವಶನ್ ನೋಡಿ. 1857ರ ದಂಗೆ. ಸೈನಿಕರ ಕೆಳಮಟ್ಟದ ಯುದ್ಧೋಪಕರಣ ಹೊಂದಿದ್ದರು ಭಾರತ. ಯಾವುದು ಸರ್? ಹಂಗೆ ಅದಕ್ಕಾಗಿ ಸೋತಿದ್ದು. ಬ್ರಿಟಿಷರು ಭಾರತಕ್ಕೆ ಅಪಾರ ಪ್ರಮಾಣದಲ್ಲಿ ಜನರು, ಹಣ, ಶಸ್ತ್ರಾಸ್ತ್ರ ಕಳಿಸಬೇಕಾಯಿತು. ಬ್ರಿಟಿಷರು ಭಾರತಕ್ಕೆ
ಎಸ್, ಎರಡು ಕರೆಕ್ಟು. ಸೊ ಏನ್ ಹೇಳ್ಬೋದು, ಎರಡು ಸರಿಯಾಗಿದೆ, ಸಂಬಂಧಿಸಿದೆ. ಈ ಹೇಳಿಕೆಗೂ ಈ ಹೇಳಿಕೆಗೂ ಸಂಬಂಧಿಸಿದ ಆಪ್ಷನ್ 3. ರಾಜ ರಣಜಿತ್ ಸಿಂಗ್ ಬಗ್ಗೆ ಕೇಳಿದ್ದಾರೆ. ನಿರಂಕುಶ ಪ್ರಭುವಾಗಿದ್ದ ಕಾರಣ ಸಿಖ್ಖರು ಇಂಗ್ಲಿಷರ ವಿರುದ್ಧ ಸೋತರು. ನೋಡೋಣ, ರಾಜ ರಣಸಿಂಗ್ ಇದ್ದಾಗ ಇಂಗ್ಲಿಷರ ವಿರುದ್ಧ ಸೋತಿರ್ಲಿಲ್ಲ ಸ್ನೇಹಿತರ. ಮಹಾರಾಜ ಅವನ ನಂತರ ಜೀವಿತಾವಧಿಯಲ್ಲಿ ಬ್ರಿಟಿಷ್ ಪಂಜಾಬನ್ನು ವಶಪಡಿಸಲು ಸಾಧ್ಯನೇ ಆಗ್ಲಿಲ್ಲ. ಆಮೇಲೆ ಅವನ ಮರಣ ನಂತರ ಆಂತರಿಕ ಕಲಹಗಳಿಂದಾಗಿ ಸಿಕ್ಕಲು ಸೋಲ್ಬೇಕಾಗಿತ್ತು. ಸೊ ದಿಸ್ ಇಸ್ ರಾಂಗ್ ಆನ್ಸರ್. ಹೇಳಿಕೆ 2 ಏನು, ಬ್ರಿಟಿಷರ ಆಕ್ರಮಣ ಸಿಖ್ ಸಾಮ್ರಾಜ್ಯ ರಕ್ಷಿಸಲು ಅವರು ವಿಫಲರು. ಅದು ಇದು ಕರೆಕ್ಟ್ ಇದೆ, ಆದ್ರೆ ಇದಕ್ಕೆ ಸಂಬಂಧ ಇಲ್ಲ. ಆಪ್ಷನ್ ಹೇಳಿಕೆ 1 ತಪ್ಪು, ಹೇಳಿಕೆ 2 ಸರಿಯಾಗಿದೆ. ಓಕೆ, ಸೊ ನೆಕ್ಸ್ಟ್ ಬರ್ತೀನಿ. ಗಣರಾಜ್ಯ. ಓಕೆ, ಗಣರಾಜ್ಯ ಮತ್ತು ರಾಜಧಾನಿ ಹೊಂದಿಸಿ ಬರೆಯಬೇಕು. ಸೊ ಯಾವ್ದು ಕರೆಕ್ಟ್ ಇಲ್ಲಿ, ಗಣರಾಜ್ಯ ಮತ್ತು ರಾಜಧಾನಿ? ಡೈರೆಕ್ಟ್ ಆನ್ಸರ್ ಹೇಳ್ಬೋಣ. ಅವಂತಿ ಆಪ್ಷನ್ 3, ಉಜ್ಜಯಿನಿ, ಕೋಸಲ 4, ವತ್ಸ, ಕೌಶಂಬಿ, ಮಗಧ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಋಗ್ವೇದ ಕಾಲದ್ದು ಕೇಳಿದ್ದಾರೆ. ದೇವತೆ ಕಾಲದ ಪ್ರಮುಖ ದೇವತೆ ಅಲ್ಲ ಅಂತ ಕೇಳಿದ್ದಾರೆ, ಪ್ರಜಾಪತಿ ಅಲ್ಲ. ವೇದಗಳ ಕಾಲದಲ್ಲಿ ಕೇಳಿರೋದು ಪ್ರಜಾಪತಿ ಅಂದ್ರೆ ಬ್ರಹ್ಮ ಸರ್. ಉತ್ತರ ವೈದಿಕ ಕಾಲದಲ್ಲಿ ಬರ್ತಾರೆ. ಯಾವಾಗ ಸರ್ ಬರೋದು? ಉತ್ತರ ವೈದಿಕ ಕಾಲ, ಬ್ರಹ್ಮ ಪ್ರಜಾಪತಿ. ನೆಕ್ಸ್ಟ್, ಬಾಲ್ಯ ವಿವಾಹದ ಬಗ್ಗೆ ಒಂದು ಹೇಳಿಕೆ 1 ಹೇಳಿಕೆ 2 ಅಂತ ಕೊಟ್ಟಿದ್ದಾನೆ. ಹೇಳಿಕೆ 1 ಹೇಳೋದು ಏನ್ ಹೇಳುತ್ತೆ, ತಡೆಗಟ್ಟುವ 1920 ಜಾರಿ ಶಾರದಾ ಕಾಯ್ದೆ ಅಂತ ಪ್ರಸಿದ್ಧವಾಗಿತ್ತು. ಇದು ಕರೆಕ್ಟ್. ಆಕ್ಚುಲಿ ಹೇಳ್ಬೇಕಂದ್ರೆ ಯಾರು ಗೊತ್ತಾ ಅದು? ಹರಬಿಲಾಲ್ ಶಾರದಾ ಅಂತ ಇವರ ಪ್ರಯತ್ನದಿಂದ ದಂಗರಿಸಲ್ಪಡುತ್ತೆ. ಹೇಳಿಕೆ 2, ಇದು ಬಾಲಕು ಬಾಲಕಿಯರ ನಡುವೆ ಮದುವಿನ ವಯಸ್ಸು ಕ್ರಮವಾಗಿ 18 ಮತ್ತು 14 ಇದು ಕರೆಕ್ಟು, ಎರಡೂ ಸರಿ. ಆಪ್ಷನ್ 1, 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಕೆಳಗಿನ ಯಾವ ಕೃತಿಯಲ್ಲಿ ರಾಜ ಹರ್ಷವರ್ಧನ ಭಾಸ ಮತ್ತು ಕಾಳಿದಾಸರಿಗೆ ಹೋಲಿಸಲಾಗಿದೆ? ಯಾವ ಕೃತಿ ಹೇಳ್ತೀರಾ? ಭಾಸ ಮತ್ತು ಕಾಳಿದಾಸನಿಗೆ ಹೋಲಿಸಿರ್ತಕ್ಕಂಥದ್ದು ಯಾವ ಕೃತಿ ಇದೆ? ಜಯದೇವ ಗೀತ ಗೋವಿಂದ ಅಲ್ಲಿ. ಈ ಕೆಳಗಿನ ಚೋಳ ಅರಸರ ಶ್ರೀಲಂಕಾದ ಮೇಲೆ ದಾಳಿ ಮಾಡಿದವರು ಯಾರು? 1ನೇ ರಾಜರಾಜ. ಈ ಕೆಳಗಿನ ಯಾವುದು ಶೇರ್ ಶಾ ಸೂರಿಯಿಂದ ನಿರ್ಮಾಣಗೊಂಡಿಲ್ಲ? ಯಾವುದು ಸರ್ ಶೇರ್ ಶಾ ಸೂರಿ ನಿರ್ಮಾಣಗೊಂಡಿಲ್ಲ? ಪುರಾಣ ಕಿಲಾ ಅಂತ. ಇದನ್ನ ಮಾಡಿದ್ಯಾರೋ? ಇದು ನಿರ್ಮಾಣ ಆಗಿಲ್ಲ ಅವನಿಂದ. ಇದನ್ನ ಮಾಡಿದ್ಯಾರೋ? ಹುಮಾಯೂನ್. ಓಕೆ, ನೆಕ್ಸ್ಟ್, ಗುರು ರಾಮದಾಸ್. ಇದನ್ನ ನೀವೇ ಬರೀತೀರಾ ಅಥವಾ ಹೇಳ್ಬೇಡಲ್ಲ? ಡೈರೆಕ್ಟ್ ಆನ್ಸರ್ ಹೇಳ್ಬೋಣ ಅಲ್ವಾ? ಗುರು ರಾಮದಾಸ್ ಅಮೃತಸರ ನಗರನ ಸ್ಥಾಪಿಸಿದ್ದು. ಹೇಗೆ 4. ಗುರು ಅರ್ಜುನ ದೇವ ಬಂದು ಆದಿಗ್ರಂಥ ಸಂಕಲಿಸಿದವರೇ ತಾನೆ. ಗುರು ಹರಗೋವಿಂದ ಅಕಾಲ್ ತಖ್ತ್ ಸ್ಥಾಪನೆ ಗುರು ಗೋವಿಂದ ಸಿಂಗ್ ಕಲ್ಸಾ. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬರ್ತೀನಿ. ಈಗ ನಿಮಗೆ ಮೆಂಟಲ್ ಎಬಿಲಿಟಿ ಎಷ್ಟಿದೆ? ಒಂದು 10ರಿಂದ 12 ಕ್ವಶನ್ ಏನೋ ಇರಬೇಕು ಅನ್ಕೋತೀನಿ. ಇಲ್ಲಿ ಗುಂಪುಗಳು ಸರಿಯಾಗಿರೋದು ಹೇಳಬೇಕು. ಅಂದ್ರೆ ಈಗ ಈ ತರ ರೌಂಡ್ ಇದ್ದರೆ ರೌಂಡ್ ಒಂದೇ ಕಡೆ ಇರಬೇಕು. ಅಂದ್ರೆ ಆರ್ಕ್ ಅಂತೀವಿ ಅಲ್ಕಾ, ಆರ್ಕ್ ಅಂತೀವಿ. ಅರ್ಥ ಆಗ್ತದೆ ಹೇಳ್ತಾ ಇರೋದು? ಆರ್ಕ್ ಅಂತೀವಿ. ಸೊ ಇದ್ರ ಬಗ್ಗೆ ನೋಡಿ, ಇಲ್ಲಿ ಇದು ಅರ್ಧ ಸರ್ಕಲ್ ಇದೆ, ಫುಲ್ ಸರ್ಕಲ್ ಇದೆ, ಅರ್ಧ ಸರ್ಕಲ್ ಇದೆ. 1, 3, 5 ಒಂದೇ ಗುಂಪಿದೆ. 1, 3, 5 ಇಲ್ಲಿದೆ ನೋಡಿ, ಇಲ್ಲಿದೆ. ಸೊ ದೀಸ್ ಆಲ್ ಗಾನ್ ಕೇಸ್ ಆಯ್ತು. ಆಮೇಲೆ ನಿಮ್ಗೆ ಇಲ್ಲಿ ಟ್ರಯಾಂಗಲ್ ಇದೆ, ಇಲ್ಲೂ ಟ್ರಯಾಂಗಲ್ ಇದೆ, ಇಲ್ಲೂ ಟ್ರಯಾಂಗಲ್ ಇದೆ. 2, 6, 8 ಎಲ್ಲಿದೆ? 2, 6, 8 ಇಲ್ಲಿದೆ ನೋಡಿ. ಆಮೇಲೆ 4, 7, 9 ಇಲ್ಲಿದೆ ನೋಡಿ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಕಣ್ಮುಚ್ಕೊಂಡು ಟಿಕ್ ಹಾಕಿ. ಅರ್ಥ ಆಗಿದೆಯಲ್ಲ? ನಾ ಹೇಳಿದ ಅರ್ಥ ಆಯ್ತಲ್ವಾ? ಟ್ರಯಾಂಗಲ್ಲು, ರೆಕ್ಟಾಂಗಲ್ಲು, ಸೆಮಿ ಸರ್ಕಲ್ ಆ ತರ ಗುಂಪಲ್ಲಿ ಕೊಟ್ಟಿರೋದು. ಅಲ್ಟಿಮೇಟ್ ಕ್ವಶನ್ ಸ್ನೇಹಿತರೆ, ಅಲ್ಟಿಮೇಟ್ ಕ್ವಶನ್. ಓಕೆ, ಇದಕ್ಕೆ ಬರೋಣ. ಈ ಕ್ವಶನ್ಗೆ ಯಾವ್ದು ಸರಿ ಆನ್ಸರ್ ಅಂತ. ಎರಡನೇದಕ್ಕೆ ಬಂದ್ರೆ ಸ್ನೇಹಿತರೆ, ಇಲ್ಲಿ ಏನ್ ಕೊಟ್ಟಿದ್ದಾನೆ, ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಇದೆ. ಇಲ್ಲಿ ನೋಡಿ, ಈಗ ಇದನ್ನ ಹಿಂಗ್ ಮಾಡ್ಬೋದು. ಯಾವ ರೀತಿ ಸಾಲ್ವ್ ಮಾಡ್ಬೋದು ಇದನ್ನ ಹೇಳ್ತೀರಾ? ಹೆಂಗ್ ಸಾಲ್ವ್ ಮಾಡ್ಬೋದು ಇದನ್ನ? ಇಲ್ಲಿ 10 ಇದೆಯಲ್ಲ, ಇದು 10 ಸ್ಕ್ವೇರ್ ಪ್ಲಸ್ 2 ಮಾಡಿ 102 ಆಗುತ್ತೆ ಇಲ್ಲಿ ಆಪೋಸಿಟ್. ಓಕೆ, ಅದೇ ತರ ಇಲ್ಲಿ 6 ಇದೆ ನೋಡಿ. 6 ಸ್ಕ್ವೇರ್ ಪ್ಲಸ್ 2 ಮಾಡಿ 6ರಲ್ಲಿ 36 ಪ್ಲಸ್ 2 ಮಾಡಿದ್ರೆ 38 ಆಗುತ್ತೆ. ಇಲ್ಲಿ ಬಂದಿದೆ ಅಲ್ವಾ ಸರ್?
ಅರ್ಥ ಆಗ್ತಿಲ್ಲ ನಾನು ಹೇಳ್ತಾ ಇರೋದು. ಹಂಗೆ ಇಲ್ಲಿ 8 ಸ್ಕ್ವೇರ್ ಪ್ಲಸ್ 2 ಮಾಡೋದು ಏನಾಗುತ್ತೆ? 8 8 64 ಪ್ಲಸ್ 2 68. ಆಪ್ಷನ್ 4. ಅರ್ಥ ಆಗ್ತಿಲ್ಲ ನಾನು ಹೇಳ್ತಾ ಇರೋದು ಸ್ನೇಹಿತರೆ, ಅರ್ಥ ಆಯ್ತಾ? ಎಸ್, ತುಂಬಾ ಇದೆ. ಈಸಿ ಇರೋದು ಇಲ್ಲೇ ಮಾಡ್ತೀನಿ, ತುಂಬಾ ದೊಡ್ಡದಿರೋದು ಸ್ನೇಹಿತರೆ ನಾನು ಆಮೇಲೆ ತಗೊಂಡ್ಬರ್ತೀನಿ. ಜಸ್ಟ್ ನಾನು ನಿಮಗೆ ಇಲ್ಲಿ ಆನ್ಸರ್ ಹೇಳ್ಬಿಟ್ಟು ಹೋಗ್ತಾ ಇರ್ತೀನಿ. ಓಕೆ, ಇದು 14 ಸೆಂಟಿಮೀಟರ್ ಆನ್ಸರು. ಇದೇನಿಲ್ಲ, ನಿಮಗೆ ಇಲ್ಲೇನ್ ಕೊಟ್ಟಿದ್ದೇನೆ? ಶಂಕು. ಒಂದು ಶಂಕು ಅಂತಂತಂದ್ರೆ ನಿಮಗೆ ಕೋನ್ ನ ಆಧಾರದ ಮೇಲೆ ತಗೊಂಡ್ ಕೊಟ್ಟಿರೋದು. ನಿಮ್ಗೆ ಒಂದು ಫಾರ್ಮುಲಾ ಗೊತ್ತಿರಬೇಕು, ಏರಿಯಾ ಇಸ್ ಈಕ್ವಲ್ ಟು ಪೈ ಆರ್ ಎಲ್ ಅಂತ. ಎಲ್ ಅಂದ್ರೆ 12 ಸೆಂಟಿಮೀಟರ್ ಕೊಟ್ಟಿದ್ದಾನೆ ನೋಡಿ. ಎಲ್, ದಿಸ್ ಇಸ್ ಎಲ್, 12 ಸೆಂಟಿಮೀಟರ್. ಓಕೆ, ಪೈ ಆರ್, ಆರ್ ನಮಗೆ ತ್ರಿಜ್ಯ ಅಂದ್ರೆ ಕೊಟ್ಟಿದ್ದಾನ, ತ್ರಿಜ್ಯ ರೇಡಿಯಸ್ ಕಂಡುಹಿಡಿಯಬೇಕು. ಏರಿಯಾ ಕೊಟ್ಟಿದ್ದಾನೆ 528 ಸೆಂಟಿಮೀಟರ್ ಸ್ಕ್ವೇರ್ ಅಂತ. ಇದನ್ನ ಇಲ್ಲಿ ಹಾಕಿ ಆರ್ ಸಿಗುತ್ತೆ. ಓಕೆ, ಇದನ್ನ ಇಲ್ಲಿಗೆ ಹಾಕಿದ್ರೆ ನಿಮಗೆ ಸಾಲ್ವ್ ಮಾಡಿದ್ರೆ ಈಗ ನೋಡಿ 528 522/7 ಇಂಟು ಆರ್ ಇಂಟು 12 ಹಿಂಗೆ ಹಾಕಿ ಇದನ್ನು ಸಾಲ್ವ್ ಮಾಡಿದಾಗ ನಮ್ಗೆ ಆರ್ ಏನ್ ಸಿಗುತ್ತೆ ಸರ್? ಆರ್ ಸಿಗುತ್ತೆ. ಏನ್ ಸಿಗುತ್ತೆ? 14 ಸೆಂಟಿಮೀಟರ್ ಸಿಗುತ್ತೆ ಸಾಲ್ವ್ ಮಾಡಿದ್ರೆ. ಇಷ್ಟೇ, ಒಂದೇ ಫಾರ್ಮುಲಾ ಇದೆ, ಈಸಿ ಇದೆ. ನೆಕ್ಸ್ಟ್ ಇದು ಅಷ್ಟೇ, ಇದು ಈಸಿ ಇದೆ. ಇದು ನೀವು ಮಾಡಿರ್ತೀರಾ. ಆನ್ಸರ್ ಏನ್ ಮಾಡ್ಬೇಕು ಸರ್? ಇಲ್ಲಿ 0 ಬರುತ್ತಿದೆ. ಯಾಕಂದ್ರೆ 1 + 9 - 9 - 1 ಅಂತಿರೋದು. ಇಲ್ಲಿ ನೋಡಿ -10, ಇದು +10, ಕ್ಯಾನ್ಸಲ್, 0 ಆಗುತ್ತೆ ಇದು. ನೆಕ್ಸ್ಟ್ ಬರ್ತೀನಿ. ಅಲ್ಟಿಮೇಟ್ ಕ್ವಶನ್ಸ್ಗಳು ಇವೆಲ್ಲ ಸ್ನೇಹಿತರೆ. ಹೇಳ್ತೀರಾ ಇದನ್ನ ಮಡಿಸಿದ್ರೆ ಏನಾಗುತ್ತೆ ಅಂತ. ಇದು ಮಡಿಸಿದ್ರೆ ಏನಾಗುತ್ತೆ ಅಂತಂದ್ರೆ ಆಪ್ಷನ್ 4 ಆಗುತ್ತೆ. ಹೆಂಗಾಗುತ್ತೆ ನೋಡಿ, ಪ್ಲಸ್ಸು ಮೈನಸ್ಸು ಇಂಟು ಆಪೋಸಿಟ್ ಬರಬಾರ್ದು. ಇದು ಅಕ್ಕಪಕ್ಕನೇ ಇರೋದು. ಪ್ಲಸ್ಸು ಮೈನಸ್ಸು ಆ ಥರದ್ದು ಆಪೋಸಿಟ್ ನೋಡಿ. ಇದು ಹಿಂಗ್ ಮಡಿಸಿದಾಗ ಇದು ಇಲ್ಲಿ ಬರುತ್ತೆ, ಇದು ಇದ್ರ ಪಕ್ಕ ಇರುತ್ತೆ. ಪ್ಲಸ್ಸು ಮೈನಸ್ಸು, ಇದು ಪ್ಲಸ್ ಇಂಟು ಮತ್ತೆ ಇದು ಬೇಕಾದ್ರೆ ಬರ್ಬೋದು. ಬಟ್ ಪ್ಲಸ್ಸು ಮೈನಸ್ಸು ಹ್ಯಾಶ್ ಟ್ಯಾಗು ಇದು ಮಡಿಸಿದ್ರೆ ಇದ್ರ ಪಕ್ಕ ಬರ್ಬೇಕು. ಅಡ್ಜಸ್ಟೆಂಟ್, ಇಲ್ಲ ಅಡ್ಜಸ್ಟೆಂಟ್ ಇದೆ ಈ ಮೂರು ಅಷ್ಟೇ. ಇದು ಫಂಡ. ಓಕೆ, ಇದು ಚೆನ್ನಾಗಿದೆ ನೋಡಿ. ಈ ಕ್ವಶನ್ ಅಷ್ಟೇ ಈಸಿ ಕ್ವಶನ್. ಇದು ಕೂಡ ಏನ್ ಕೊಟ್ಟಿದ್ದಾನೆ? ಒಂದು ನಕ್ಷೆ ಕೊಟ್ಟಿದ್ದಾನೆ 1000 ಕ್ವಿಂಟಲ್. ಇದನ್ನ ಬೇಕಾಗೇ ಇಲ್ಲ. ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ಬೇರೆ ಬೇರೆ ವರ್ಷದಲ್ಲಿ ಬೇರೆ ಬೇರೆ ಒಂದು ಇದನ್ನ ರಾಗಿ ಬೆಳೆದಿದ್ದಾರೆ. ಹಾಗಾದ್ರೆ 2019-20 ನಡುವೆ ಏರಿಕೆಯಾದ ರಾಗಿ ಎಷ್ಟು ಅಂತ. 19 ನೋಡಿ 10 ಕ್ವಿಂಟಲ್ ಇದೆ, 20 15 ಇದೆ. ಅಂದ್ರೆ 15 - 10 ಮಾಡಿದ್ರೆ 5 ಬರುತ್ತೆ. 5 ಕ್ವಿಂಟಲ್ ಏರಿಕೆ ಆಗಿದೆ. ಸೊ 5 ಏರಿಕೆ ಆಗಿದೆ. ಔಟ್ ಆಫ್ ಕಂಪೇರ್ ಮಾಡೋದು ಎಷ್ಟಕ್ಕೆ? ಡಿವೈಡ್ ಬೈ 10 ಇಂಟು 100 ಮಾಡೋದು ಎಷ್ಟು ಬರುತ್ತೆ? 10 50% ಬರುತ್ತೆ. 50% ಇದೆಯಾ ಇದರಲ್ಲಿ? ಇದೆ. 50% ಇಸ್ ದ ರೈಟ್ ಆನ್ಸರ್, ಆಪ್ಷನ್ 3. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಬರ್ತೀನಿ. ನಿಧಾನಕ್ಕೆ ಡೀಟೇಲ್ ಆಗಿ ಮಾಡ್ಬೇಕಾದ್ರೂ ಮಾಡೋಣ. ಓಕೆ, ಆದ್ರೂ ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ ಇಲ್ಲೇನೆ ನಾನು. ಓಕೆ, ಇದು ಅಷ್ಟೇ. ಇದು ಸ್ವಲ್ಪ ಲೆಂತಿ ಇದೆ ಕ್ವಶನ್, ಮಾಡ್ಬೋದು ಇದನ್ನು ಕೂಡ. ಬಟ್ ನಾನೀಗ ಇದನ್ನ ಇಲ್ಲಿ ನಾನು ಸಾಲ್ವ್ ಮಾಡೋಕ್ಕಾಗಲ್ಲ. ಬಟ್ ಆನ್ಸರ್ ಹೇಳಿರ್ತೀನಿ. 329 ಕಿಲೋಮೀಟರ್ ಆಗುತ್ತೆ. ಇದು ನಾನು ಮಾಡ್ತೀನಿ. ನಾವು ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ತಗೋತೀವಲ್ಲ ಸ್ನೇಹಿತರ ಮುಂದೆ, ಅಲ್ಲಿ ನಾನು ಡೀಟೇಲ್ ಆಗಿ ಇದನ್ನು ತಗೊಂಡು ಮಾಡ್ತೀನಿ. ಓಕೆ, ಈಗಲೂ ಮಾಡ್ಬೋದು, ಬಟ್ ಟೈಮ್ ತಗೊಳುತ್ತೆ. ಕೀ ಆನ್ಸರ್ ಆಗಿದೆ, ನಾನು ಆನ್ಸರ್ ಹೇಳ್ತಾ ಇದ್ದೇನೆ. ಎಲ್ಲ ಇಲ್ಲಿ ಸಣ್ಣದಾಗಿ ಎಲ್ಲೆಲ್ಲಿ ಮಾಡೋಕ್ಕಾಗುತ್ತೆ ಅದನ್ನ ಇಲ್ಲೇ ಮಾಡ್ಬಿಡ್ತೀನಿ. ಇದು ಅಷ್ಟೇ. 500 ಮೇಲಿನ ಏಕಕಾಲಿಕ 40% ರಿಯಾಯಿತಿ. 500 ರೂಪಾಯಿಗೆ ನೀವು ಸ್ನೇಹಿತರೆ, ಓಕೆ, 40% ನೀವು ರಿಯಾಯಿತಿ ಕೊಟ್ರೆ 10% ಅಂದ್ರೆ 50, 40% ಅಂದ್ರೆ ಎಷ್ಟು ರಿಯಾಯಿತಿ ಆಯ್ತು? ಅಲ್ಲಿಗೆ 200 ರೂಪಾಯಿ ಅಲ್ವಾ ಸರ್? ಎಷ್ಟು ರಿಯಾಯಿತಿ ಆಯ್ತು? ಬೇಕಾದ್ರೆ ನೀವು ಇದನ್ನ ಹಿಂಗ್ ಬರ್ಕೊಳ್ಳಿ, 40/100 ಇಂಟು 500 ಮಾಡಿದ್ರೆ ನಿಮಗೆ 200 ರೂಪಾಯಿ ರಿಯಾಯಿತಿ ಸಿಗುತ್ತೆ. ಆದ್ರೆ ಪುನಃ ಅವನು 30-40% ಸತತ ಕೊಡ್ತಾನೆ. ಯಾವಾಗ ಕನ್ಸಿಕ್ಯೂಟಿವ್ ಡಿಸ್ಕೌಂಟ್ ಕೊಟ್ಟಾಗ ಅದನ್ನ ನಾವು ಒಂದು ಫಾರ್ಮುಲಾ ಇರ್ತದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ನಾವು SSC ಬ್ಯಾಂಕಿಂಗ್ ಎಲ್ಲ ಓದಿರ್ತೀವಿ. -A × B / 100 ಅಂತ ಕರಿತೀವಿ. ಇಲ್ಲಿ ಕನ್ಸಿಕ್ಯೂಟಿವ್ ಅಂದ್ರೇನು? A ಅಂದ್ರೆ 30, B ಅಂದ್ರೆ 10. ಇದನ್ನ ಹಾಕಿದ್ರೆ ಏನಾಗುತ್ತೆ? 30 + 10 40 ಆಗುತ್ತೆ. ಇದು 30 × 10 ಆಗುತ್ತೆ, ಅಂದ್ರೆ 300 ಆಗುತ್ತೆ. /100 ಆಗುತ್ತೆ. 2 ಕ್ಯಾನ್ಸಲ್. ಸೊ ಎಷ್ಟಾಯ್ತು? 3 ಅಂದ್ರೆ ಎಷ್ಟಾಯ್ತು? ಇಲ್ಲಿ 37% ಆಯ್ತು ಅಲ್ವಾ ಸರ್? 37% ಆಯ್ತು ಇಲ್ಲಿ ಅಲ್ವಾ ಸರ್? 37% ಅಂದ್ರೇನು? 500 ರೂಪಾಯಿಗೆ 37%. 500 ರೂಪಾಯಿಗೆ ಎಷ್ಟು ಸರ್? 37 / 100 ಮಾಡಿ. 0 ಕ್ಯಾನ್ಸಲ್. 37 × 5 ಮಾಡಿದ್ರೆ 185 ಆಗುತ್ತೆ. ಇಲ್ಲಿ 185 ಇದೆ, ಇಲ್ಲಿ 200 ಇದೆ. ಓಕೆ, ನಮ್ಗೆ ಅದರ ವ್ಯತ್ಯಾಸ ಕೇಳಿದ್ದಾನೆ. 40% ಡಿಸ್ಕೌಂಟ್ ಕೊಟ್ಟಾಗ 200 ರೂಪಾಯಿ, ಅದೇ 30 ಮತ್ತೆ 10 ಈ ತರ ಕೊಟ್ಟಾಗ 185 ರೂಪಾಯಿ. ವ್ಯತ್ಯಾಸ ಏನು? 200 - 185 ಮಾಡಿದ್ರೆ ಏನ್ ಬರುತ್ತೆ? 15 ಬರುತ್ತೆ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಈಸಿ ಕ್ವಶನ್.
ಇದು ಅಷ್ಟೇ ಈಸಿ ಕ್ವಶನ್ ಇದೆ. ಇದು ದಕ್ಷಿಣ ಆಕ್ಚುಲಿ ಮನೆಯಿಂದ ಹೋಗ್ತಾನೆ, ಇಲ್ಲಿ ಇರ್ತಾನೆ ಸರ್. ಈ ಕಡೆ ನೋಡಿದ್ರೆ ನಮಗೆ ಏನ್ ಕೊಟ್ಟಿದ್ದಾನೆ, ದಕ್ಷಿಣ ಪೂರ್ವದಲ್ಲಿ ತನ್ನ ಮನೆ ಇದೆ. ಒಂದು ಅಡ್ಡ ರಸ್ತೆ ಕ್ರಾಸಿಂಗ್ ಬರುತ್ತೆ, ಬಲಕ್ಕೆ ಹೋಗೋ ರಸ್ತೆ ವಿಶ್ವವಿದ್ಯಾನಿಲಯ ಇರುತ್ತೆ, ಕೊನೆಗೊಳ್ಳುತ್ತೆ. ನೇರವಾಗಿ ಮುಂದೆ ಇದೆ ಆಸ್ಪತ್ರೆ ಇದೆ, ವಿಶ್ವವಿದ್ಯಾನಿಲಯ ಇದೆ, ಈ ಕಡೆ ಕ್ರಾಸ್ ಇದೆ, ಉಳಿದಿರೋ ದಕ್ಷಿಣ, ಅದರಲ್ಲಿ ರಂಗಮಂದಿರ ಇದೆ, ಉಳಿದಿರೋದೇ ದಕ್ಷಿಣ. ಓಕೆ, ನೆಕ್ಸ್ಟ್ ಇಲ್ಲಿ ಕೇಳಿದ್ದಾನೆ ಕ್ವಶನ್, ಡಿಕ್ಷನರಿ ಪ್ರಕಾರ 3ನೇ ಸ್ಥಾನದಲ್ಲಿ ಬರೋದು. ಡಿಕ್ಷನರಿ ಅಂದ್ರೇನು, ABCD ಆ ತರ. ಇಲ್ಲಿ ನೋಡಿ, ಫಸ್ಟ್ ಬರೋದು ಸಿ, ಎಲ್ಲಾದ್ರಲ್ಲೂ ಸಿ ಇದೆ, ಕಂಟಿನ್ಯೂಸ್, ಕಾವೇರಿ, ಕಾಂಟ್ರವರ್ಸಿ, ಕ್ಯಾಶುಯಲ್. ಬಟ್ ಡಿಕ್ಷನರಿ ಪ್ರಕಾರ 3ನೇ ಸ್ಥಾನದಲ್ಲಿ ಬರೋದು ಕೇಳಿದ್ದಾನೆ. ಫಸ್ಟ್ ಸಿ, ಆಮೇಲೆ ನೆಕ್ಸ್ಟ್ ಬರೋದು ಕೂಡ ನಾವೇನ್ ಮಾಡ್ಬೇಕು, ABC ಅಂತಾನೆ ತಗೋಬೇಕು. ಎ ಇದೆ ಇಲ್ಲಿ ನೋಡಿ, ಇದು ಫಸ್ಟ್ ಅಲ್ಲಿ ಬರುತ್ತೆ, ಸೊ ಇದಾಗಲ್ಲ. CAS ಇದೆ 3ಅಲ್ಲಿ, CAU, ಯು ಎಸ್ ಆದ್ಮೇಲೆ ಬರೋದು, ಸೊ ಇದು ಫಸ್ಟ್ ಸೆಕೆಂಡ್ ಆಗೋಯ್ತು. ಇದು ನಮಗೆ 3ನೇ ಸ್ಥಾನ ಬೇಕು. CO ಕರೆಕ್ಟ್, ಇಲ್ಲಿ ಓ ಇದೆ, ಇಲ್ಲಿ ಓ ಇದೆ, ಇಲ್ಲಿ ಓ ಇದೆ, CON ಇದೆ. ಬಟ್ CONT ಐ ಇದು ಆಗಲ್ಲ. ಐ ನಾನು ಹೇಳ್ತಾರೆ ಅರ್ಥ ಆಗ್ತಿದೆಯಲ್ಲ, ABCD ಡಿಕ್ಷನರಿ ಫಾರ್ಮ್ ಅಲ್ಲಿ ಬರಬೇಕು. ಇಲ್ಲಿ ಸಿ ಎಲ್ಲಾದ್ರಲ್ಲೂ ಫಸ್ಟ್ ಇದೆ, ನೆಕ್ಸ್ಟ್ ಕೂಡ ಲೆಟರ್ಸ್ ಗಳಿದೆಯಲ್ಲ ABC ತರ ತಗೋಬೇಕು. ಆ ತರ ತಗೊಂಡಾಗ CA ಸೆಕೆಂಡ್ ಆಗುತ್ತೆ, CO 3ಅಲ್ಲಿ ಇದೆ, ಬರುತ್ತೆ 3ನೇದು. ಆದ್ರೆ CON ಇದೆ, ಇಲ್ಲೂ CON ಇದೆ. ಅದಾದ್ಮೇಲೆ ನೆಕ್ಸ್ಟ್ ಇರೋದು ಟಿ, ಇಲ್ಲಿ ಟಿ, ಇಲ್ಲೂ ಟಿ. ಅದಾದ್ಮೇಲೆ ಇಲ್ಲಿ ಆರ್ ಇದೆ, ಆರ್ ತುಂಬಾ ಆಗೋಯ್ತು, ಇಲ್ಲೂ ಆರ್ ಇದೆ, ತುಂಬಾ ಆಗೋಯ್ತು, ಉಳಿದಿರೋದೆ ಐ. ಯಾಕಂದ್ರೆ ಐ ಟಿಗಿಂತ ಹಿಂದೆ ಬರುತ್ತೆ, ಡಿಕ್ಷನರಿ ಫಾರ್ಮ್ ಅಲ್ಲಿ ಹೋಗ್ಬೇಕು. ಸೊ ಹಾಗಾದ್ರೆ ಕಂಟಿನ್ಯೂಸ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್, ಕೆಲವರು ಗಣಿತದಲ್ಲಿ ದುರ್ಬಲರಾಗಿದ್ದಾರೆ. ಓಕೆ, ಗಣಿತದಲ್ಲಿ ದುರ್ಬಲರಾಗಿದ್ದವರೆಲ್ಲ ಸಂಗೀತಗಾರರೇ. ಓಕೆ, ತೀರ್ಮಾನ ಏನ್ ಕೊಟ್ಟಿದ್ದಾನೆ ಅವನು, ಕೆಲವು ಸಂಗೀತರು ಗಣಿತದಲ್ಲಿ ದುರ್ಬಲ ಆಗಿದ್ದಾರೆ. ಹೌದು ಸರ್, ಖಂಡಿತವಾಗಿ ನಿಜ. ಇಲ್ಲಿ ಎರಡು ಏನ್ ಎಕ್ಸ್ಪ್ಲೇನ್ ಅದನ್ನೇ ಕೊಟ್ಟಿದ್ದಾನೆ. ಸಿಂಪಲ್ ಕ್ವಶನ್ ಇದು. ಇದು ಅಷ್ಟೇ, ಇದು ನಾನು ಸ್ವಲ್ಪ ಲೆಂತಿ ಇದೆ, ಇದು ನಾನು ಹೇಳ್ತೀನಿ ಇದನ್ನ ಹೆಂಗ್ ಮಾಡೋದು ಅಂತ. ತುಂಬಾ ಚೆನ್ನಾಗಿದೆ ಕ್ವಶನ್. ನಾವು ಈ ತರ ಕ್ವಶನ್ ತುಂಬಾ ಸಾಲ್ವ್ ಮಾಡ್ಬಿಟ್ಟಿದೀವಿ, ಬಟ್ ಇಲ್ಲಿ ನಾವು ಮಾಡ್ತಾ ಹೋಗಲ್ಲ. ರೈಟ್ ಆನ್ಸರ್ ಹೇಳಿ ಹೇಳ್ತೀನಿ, ಶನಿವಾರ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ. ನೆಕ್ಸ್ಟ್, ಸ್ಥಳೀಯ ರೈಲು 12 ಕಿಲೋಮೀಟರ್ ಪರ್ ವೇಗದಲ್ಲಿ 20 ನಿಮಿಷಗಳ ಅಂತರದ ನಿಲ್ದಾಣ ತಲುಪುತ್ತೆ. ಅಂದ್ರೆ 2 ರೈಲು ಹೋಗ್ತಾ ಇದೆ, ಆದ್ರೆ 20 ಮಿನಿಟ್ಸ್ ಗ್ಯಾಪ್ ಇದೆ. 12 ಕಿಲೋಮೀಟರ್ ಪರ್ ಸೇಮ್ ಸ್ಪೀಡು ನಿಲ್ದಾಣ ತಲುಪುತ್ತೆ. ಎದುರಿಂದ ಚಲಿಸುವ ವ್ಯಕ್ತಿ ಹಿಂಗ್ ಹೋಗ್ತಾ ಇದೆ, 2 ರೈಲು. ಆದ್ರೆ ಒಂದು ಆಮೇಲೆ 20 ನಿಮಿಷ ಬಿಟ್ಟು ಇನ್ನೊಂದು ಹೋಗುತ್ತೆ, 12 ಕಿಲೋಮೀಟರ್ ಪರ್ ಅವರ್. ಓಕೆ, ಇನ್ನೊಬ್ಬ ಹಿಂಗ್ ಬರ್ತಾನೆ 12 ನಿಮಿಷ. ಓಕೆ, ಇದೇನು ಮಾಡಂಗಿಲ್ಲ. ಇವೆರಡ ಡಿಫ್ರೆನ್ಸ್ ಏನಿದೆ ಸರ್ ಅದು ತಗೋಬೇಕು. ಎರಡರ ಡಿಫ್ರೆನ್ಸ್ ಹೆಂಗ್ ಕಂಡು ಹಿಡಿತೀರಾ? ಇದು 12 ಕಿಲೋಮೀಟರ್ ಅಲ್ವಾ ಸರ್, ಇದು 12 ಕಿಲೋಮೀಟರ್ ಪರ್ ಅವರ್ ಇಂಟು ಏನಾಗುತ್ತೆ ನಿಮ್ಗೆ 20 ನಿಮಿಷ, ಅಂದ್ರೆ ಅದನ್ನ 20/60 ಅಂತ ತಗೊಂಡ್ರೆ ನಿಮಗೆ ಬರ್ತಕ್ಕಂಥದ್ದೇನು 4 ಕಿಲೋಮೀಟರ್. ಸೊ ಇಬ್ರು 4 ಕಿಲೋಮೀಟರ್, ಇದು ಎ ಇದು ಬಿ 4 ಕಿಲೋಮೀಟರ್ ದೂರದಲ್ಲಿದ್ದಾರೆ. ಸೊ ದೂರ ಗೊತ್ತಾಯ್ತು. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಸ್ಪೀಡ್ ಇಂಟು ಟೈಮ್ ಅಂತ ಕರಿತೀವಿ. ಡಿಸ್ಟೆನ್ಸ್ ಎಷ್ಟು 4, ಸ್ಪೀಡ್ ಎಷ್ಟು ಇಲ್ಲಿ 12. ಬಟ್ ಇಲ್ಲಿ ಮಾನವೊಂದು ತಗೋಬೇಕು, ಮನುಷ್ಯನು ಬರ್ತಾನೆ, ಹಂಗಾಗಿ ಇಬ್ರು ತಗೋಬೇಕು. ನಮಗ್ ಕೇಳೋದು ಮನುಷ್ಯನ ವೇಗ ಕೇಳಿದ್ದಾನೆ. ಅಂದ್ರೆ ಏನಾಯ್ತು, 12 ಪ್ಲಸ್ ಡಿ ಅಂತ ಹಾಕೊಳ್ಳೋಣ, ಇಂಟು ಟಿ ಇಂಟು 2 ಎಷ್ಟು ಸರ್ ಇಲ್ಲಿ 12 ನಿಮಿಷ ತಾನೆ ಮನುಷ್ಯಂದು. 12 ಡಿವೈಡ್ ಬೈ 60 ಹಾಕೊಳ್ಳಿ. ಇದನ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಬರುತ್ತೆ ಆನ್ಸರು. ಏನ್ ಬರುತ್ತೆ ಆನ್ಸರ್ ನಿಮಗೆ? 8 ಕಿಲೋಮೀಟರ್ ಪರ್ ಅವರ್ ಬರುತ್ತೆ. ಸಾಲ್ವ್ ಮಾಡಿ. ಇಲ್ಲೇನಿಲ್ಲ, ನಾನು ಬರೆದು ಬಿಡ್ತೀನಿ ಬೇಕಾದ್ರೆ ಇದನ್ನ. 12 ಪ್ಲಸ್ ಡಿ ಇಂಟು 12/60. ಇದನ್ನ ಸಾಲ್ವ್ ಮಾಡಿದ್ರೆ ನಿಮ್ಗೆ ಆನ್ಸರು 8 ಕಿಲೋಮೀಟರ್ ಪರ್ ಅವರ್ ಬರುತ್ತೆ. ಅಷ್ಟೇ ಫಂಡ ಇದು. ನೆಕ್ಸ್ಟ್, ಕ್ಯೂ ಬಿ ಎ ಪಿ ವೈ ಅಂಡ್ ಆರ್ ಒಂದೇ ಸಾಲಿನಲ್ಲಿ ಇದ್ದಾರೆ. ವೈ ಮತ್ತು ಆರ್ ಮಧ್ಯದಲ್ಲಿದ್ದಾರೆ. ನೋಡಿ, 6 ಜನ ಇದ್ದಾರೆ ಅಂದ್ರೆ ಇಲ್ಲಿ 6 ಜನ 1 2 3 4 5 6 ಜನ ಇದ್ದಾರೆ ಅಂದ್ರೆ ವೈ ಮತ್ತು ಆರ್ ಮಧ್ಯದಲ್ಲಿ ಇರಬೇಕು. ಅಂದ್ರೆ ಇಲ್ಲಿಬ್ರು ಇರ್ತಾರೆ, ಇವ್ರ ಮಧ್ಯದಲ್ಲಿ. ಬಟ್ ವೈ ಇಲ್ಲಿದ್ದಾನೆ ಗೊತ್ತಿಲ್ಲ. ವೈ ಬೈ ಆರ್ ಅಂತ ಬರಬಹುದು, ಆರ್ ಬೈ ವೈ ಅಂತ ಬರೀಬಹುದು. ಇವೆರಡು ಪೊಸಿಷನ್ ಅಲ್ಲಿ ಇಬ್ರು ಇರ್ತಾರೆ. ಕ್ಯೂ ಮತ್ತು ಬಿಗಳು ಕೊನೆಯಲ್ಲಿದ್ದಾರೆ. ಬಟ್ ಎಲ್ಲಿ ಇಲ್ಲಿ ಕ್ಯೂ ಬರ್ತಾನ ಗೊತ್ತಿಲ್ಲ. ಓಕೆ, ಪಿ ಯು ಕ್ಯೂ ನ ಎಡಭಾಗದಲ್ಲಿ ಕುಳಿತಿದ್ದಾನೆ. ನೋಡಿ, ಪಿ ಕ್ಯೂ ನ ಎಡಭಾಗ. ಕ್ಯೂ ಇಲ್ಲಿ ತಗೊಂಡ್ರೆ ಈ ಕಡೆ ಎಡ ಇಲ್ಲ ಯಾರೋನು. ಓಕೆ, ಇಲ್ಲೇ ಬರ್ಬೇಕಂದ್ರೆ ಕ್ಯೂ ಇಲ್ಲಿ ಬರ್ಬೇಕು, ಪಿ ಇಲ್ಲಿ ಬರ್ಬೇಕು, ಮತ್ತೆ ಬಿ ಇಲ್ಲೇ ಬರ್ಬೇಕು. ಹಾಗಾದ್ರೆ ಬಿ ಯ ಬಲಭಾಗದಲ್ಲಿ ಯಾರಾದ್ರೆ ಉಳ್ದೇವ್ರನೇ ಬಿ. ಯಾರು ಸರ್? ಎ ಉಳ್ದವ್ ನೋಡಿ, ಬಿ ನ ಬಲಭಾಗದಲ್ಲಿ ಎ. ಸೊ ರೈಟ್ ಆನ್ಸರ್ ಹಿಂಗಿರುತ್ತೆ ಪೊಸಿಷನ್. ಯಾಕೆ ಹಿಂಗ್ ಬರಿತಾ ಇದೀನಿ ನಾನು ಇಲ್ಲಿ? ಆರ್ ಬೈ ಇವರು ಇಲ್ಲಿದ್ದಾನ, ವೈ ಇವನು ಇಲ್ಲಿದ್ದಾನ ಗೊತ್ತಿಲ್ಲ. ಬಟ್ ನಮ್ಮ ಕ್ವಶನ್ ಅಲ್ಲಿ ಕೇಳಿರೋದು ಬಿ ಯ ಬಲಭಾಗದಲ್ಲಿ ಎ ಇರ್ತಾನೆ ಇಮಿಡಿಯೇಟ್. ಸೊ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಅರ್ಥ ಆಯ್ತಿದಲ್ಲ?
ನಾನಿಲ್ಲಿ ಲಾಜಿಕ್ಗಳನ್ನ ಹೇಳ್ಬಿಡ್ತೀನಿ ಸ್ನೇಹಿತರೆ, ನೀವು ಮಾಡ್ಕೋಬಹುದು ಬೇಕಾದ್ರೆ. ಇಲ್ಲಿ ಏನ್ ಕೊಟ್ಟಿದ್ದಾನೆ ಅಂದ್ರೆ, ನಾನು ಪದೇ ಪದೇ ಹೇಳ್ತಾ ಇರ್ತೇನೆ ಹೆಂಗ್ ತಗೋಬೇಕು ಅಂತ. ಇಲ್ಲಿ ನಾನು ಬರ್ದಿರ್ತೀನಿ ನೋಡಿ, ಎ ಬಿ, ನಿಮ್ಗೆ ಸಾಲ್ವ್ ಮಾಡ್ಬೇಕಾದ್ರೆ ಮೆಂಟಲ್ ಬಿ ಗೊತ್ತಿರುತ್ತೆ, ಎ ಬಿ ಸಿ ಡಿ ಇಂದ ಇಲ್ಲಿ ಎಂ ಬರ್ದಿರ್ತೀನಿ, ಆಮೇಲೆ ಹಿಂಗ್ ಬರ್ತೀನಿ ಎನ್ ಒ ಪಿ ಕ್ಯೂ ಆರ್ ಎಸ್ ಟಿ ಝೆಡ್ ವೈ ಎಕ್ಸ್ ಅಂತ ಇರುತ್ತೆ. ಇಲ್ಲಿ ಇದ್ರ ಆಪೋಸಿಟ್ ನಂಬರ್ ಕೇಳಿದ್ದಾನೆ ನೋಡಿ. ಬೇಕಾದ್ರೆ ಹಾರ್ಟ್ ಅಂತಕ್ಕಂಥ ಈಗ ಏಗ್ ಆಪೋಸಿಟ್ ಏನು ಸರ್, ಝೆಡ್ ಇಲ್ಲಿದೆ ನೋಡಿ. ಓಕೆ, ಏಗ ಆಪೋಸಿಟ್ ಝೆಡ್ ಇದೆ. ಹಂಗೆ ಇಲ್ಲಿ ಎಂಗ್ ಆಪೋಸಿಟ್ ಏನು, ಎನ್ ಇರಬೇಕು. ಎನ್ ಇರಬೇಕು, ಇಲ್ಲಿ ಬರ್ದಿ ನೋಡಿ, ಎನ್ ಎಲ್ಲಿದೆ ಸರ್, ಇರೋದೇ ಇದು ಒಂದು ಕಣ್ಮುಚ್ಕೊಂಡು ಟಿಕ್ ಹಾಕಿ. ಅದು ಗೊತ್ತಿಲ್ವಾ, ಡಿ ಆಪೋಸಿಟ್ ಡಬ್ಲ್ಯೂ ಇರಬೇಕು. ಇಲ್ಲಿ ನೋಡಿ ಡಬ್ಲ್ಯೂ ಎಕ್ಸ್ ವೈ ಝೆಡ್, ಡಿಗೆ ಡಬ್ಲ್ಯೂ ಇದೆ. ಈ ತರ ಆಪೋಸಿಟ್ ಕೇಳಿದಾನೆ ಅಷ್ಟೇ. ನಮ್ ವಿಡಿಯೋಸ್ ನೋಡಿದ್ರೆ ಎಲ್ಲ ಗೊತ್ತಿರೋದು ಸ್ನೇಹಿತರೆ, ಆರಾಮಾಗಿ ಸಾಲ್ವ್ ಮಾಡಬಹುದಂತ ಕ್ವಶನ್ಸ್ಗಳು ಇದನ್ನ. ಓಕೆ, ಸೊ ಶೆಲ್ ವಿ ಮೂವ್ ಟು ನೆಕ್ಸ್ಟ್ ಕ್ವಶನ್, ಬನ್ನಿ. ಓಕೆ, ಈ ಕ್ವಶನ್ಗೆ ಆನ್ಸರ್ ಮಾಡ್ತೀರಾ ಯಾರು ನೀವೇನೆ? ಮಾನ್ಸ್ ರಾಜ್ಯಸಭಾ ಸದಸ್ಯರ ಬಗ್ಗೆ ಈಗ ಇತ್ತೀಚೆಗೆ ರಾಜ್ಯಸಭಾ ಸದಸ್ಯ ಆಯ್ಕೆ ಆದ್ರಲ್ಲ, ಇಂಥದನ್ನ ಕೇಳಿದಾನೆ. ಕರೆಂಟ್ ಅಫೇರ್ ಈ ತರ ಎಲ್ಲ ತಗೊಂಡು ಕೇಳ್ತಾನೆ, ಏನು ಮಾಡೋಕ್ಕಾಗಲ್ಲ, ಒಂದ್ಸಲ ಈ ತರ ಕ್ವಶನ್ಸ್ ಬರ್ತವೆ ಸ್ನೇಹಿತರೆ. ಹೇಳ್ತೀರಾ ಹೇಳ್ತೀರಾ ಎನಿಬಡಿ? ಎನಿಬಡಿ? ಎಗೆ 4 ಗುಜರಾತ್ ಅವರು, ಅಲ್ಕಾ ಸಿಂಗ್ ರಾಜಸ್ಥಾನದವರು. ಸೊ ರೈಟ್ ಆನ್ಸರ್ ಹೇಳ್ಬಿಡ್ತೀನಿ, ಆಪ್ಷನ್ 2 ಆಗಮನ್. ಮಿಷನ್ ಆಗಮನ್ ವಿಕ್ರಮ್ 1 ಯಾವುದು, ಖಾಸಗಿ ಪ್ರೈವೇಟ್ ಆರ್ಬಿಟಲ್ ರಾಕೆಟ್ ಮಿಷನ್. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಹೋಗ್ಬಿಡ್ತೀನಿ ನೋಡಿ, ಈಸಿ ಕ್ವಶನ್ಸ್ ಕೇಳಿದ್ದಾನೆ. ಓಕೆ, ಇದಕ್ಕೆ ಆನ್ಸರ್ ಮಾಡ್ತೀರಾ? JSJB ಅಂದ್ರೇನು ಫಟಾಫಟ್ ಅಂತ ಹೇಳಿ ನೋಡೋಣ. ನಾನು ಡೈರೆಕ್ಟ್ ಆಗಿ ಆನ್ಸರ್ ಮಾಡೋಗ್ಲಾ, ಐ ಡೋಂಟ್ ವಾಂಟ್ ಟು ವೇಸ್ಟ್ ಯುವರ್ ಟೈಮ್. ಜಲ್ ಸಂಚಯ್ ಭಾಗ್ಯದಾರಿ 2.0 ಅದು 2020 ಅಂತಾರಾಷ್ಟ್ರೀಯ ಸಹಕಾರ ಧ್ಯೇಯ ವಾಕ್ಯ ಏನು? ಕೋಆಪರೇಟಿವ್ ಫಾರ್ ದ ಪೀಸ್ಫುಲ್ ವರ್ಲ್ಡ್ ಅಂತ ಎಲ್ಲಿದೆ ಸರ್? ಜಗತ್ತಿಗೆ ಕೋಆಪರೇಟಿವ್ ಫಾರ್ ಪೀಸ್ಫುಲ್ ವರ್ಲ್ಡ್, ಶಾಂತಿಯುತ ಜಗತ್ತಿಗಾಗಿ ಸಹಕಾರ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತೆ ಇದೆ. ಸೊ ಇಲ್ಲಿ ನಾನು ರೈಟ್ ಆನ್ಸರ್ ಹೇಳ್ಬಿಡ್ತೀನಿ ಯಾವುದು ಅಂತ, ಸಿ ಮಾತ್ರ ಕರೆಕ್ಟ್. ಓಕೆ, ಇದು ತಪ್ಪು. ಯಾಕೆ ತಪ್ಪು ಹೇಳ್ತೀರಾ? ಯಾಕೆ ತಪ್ಪು? ಇತ್ತೀಚೆಗೆ ಸಿಕ್ಕಿಂ ಸಂಪೂರ್ಣ ಸಾಕ್ಷರತಾ ರಾಜ್ಯ, ಇದು ಉಲ್ಲಾಸ್ ಅಂತ ಬರುತ್ತೆ. ಸಿಕ್ಕಿಂ, ಗೋವಾ ಇವೆಲ್ಲ ಮಾಡಿದ್ವಿ ಕರೆಂಟ್ ಅಫೇರ್ ಅಲ್ಲಿ. ಶೆಹತ್ ಅಂತಕ್ಕಂಥ ಫುಲ್ ಫಾರ್ಮ್ ಅನ್ನು ಹೇಳ್ತೀರಾ? ವಾಟ್ ಇಸ್ ಶೆಹತ್? ಶೆಹತ್ ಅಂತಕ್ಕಂಥ ಸೈನ್ಸ್ ಎಕ್ಸಲೆನ್ಸ್ ಫಾರ್ ಹೆಲ್ತ್ ಥ್ರೂ ಅಗ್ರಿಕಲ್ಚರ್ ಟ್ರಾನ್ಸ್ಫಾರ್ಮೇಶನ್. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ರಾಷ್ಟ್ರೀಯ ಸಾಮಾಜಿಕ ಭದ್ರತಾ ಅಕಾಡೆಮಿ 1990ರಲ್ಲಿ ಸ್ಥಾಪಿಸಲಾಯಿತು. ಇದು ಕೆಳಗಿನ ಯಾರ ಅತ್ಯುನ್ನತ ತರಬೇತಿ ಸಂಸ್ಥೆ ಆಗಿದೆ? ಯಾರ್ದು ಸರ್? ನೌಕರರ ಭವಿಷ್ಯ ನಿಧಿ ಸಂಸ್ಥೆನಾ? ಜನರಲ್ NS ರಾಜಸುಬ್ರಹ್ಮಣ್ಯ ಭಾರತೀಯ ಶಸ್ತ್ರಪಡೆಗಳ 3ನೇ ಚೀಫ್ ಆಫ್ ಡಿಫೆನ್ಸ್ ಆಗಿ. ಇದು ಅಷ್ಟೇ ಕರೆಂಟ್ ಅಫೇರ್ ನಾವು ಮಾಡಿದೀವಿ. ಕರೆಂಟ್ ಅಫೇರ್ ನೋಡಿಲ್ಲ ಅಂದ್ರೆ ನಮ್ಮ ವಿಡಿಯೋಗಳು ನೋಡಿ. ಜನರಲ್ ಅನಿಲ್ ಚೌಹಾಣ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 2026 ಏಪ್ರಿಲ್ ನಲ್ಲಿ ಉಪರಾಷ್ಟ್ರಪತಿ CP ರಾಧಾಕೃಷ್ಣನ್ ಅವರು ಭಾರತ ಸಂವಿಧಾನ ಸಿಂಧಿ ಭಾಷೆ ಇತ್ತೀಚಿನ ಆವೃತ್ತಿ ಬಿಡುಗಡೆ ಮಾಡಿದ್ರು. 2 ಲಿಪಿಗಳಲ್ಲಿ ಪ್ರಕಟಿಸಲಾಗಿದೆ. ಯಾವುದು 2 ಲಿಪಿ? ಇದನ್ನ ನಿಮಗೆ ಹೋಮ್ವರ್ಕ್ ಕೊಡ್ಲಾ ಅಥವಾ ಹೇಳ್ತೀರಾ? ಯಾವುದು ಅವೆರಡು ಲಿಪಿ? AC ದೇವನಗರಿ ಪರ್ಷಿಯನ್. ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ. ಪುನೀತ್ ಫೋರಂ ಅಂತ ಯೂಟ್ಯೂಬ್ನ ಪ್ರಮುಖವಾದ ಪ್ಲೇಲಿಸ್ಟ್ GK ಕೊಟ್ಟಿರ್ತೀನಿ. ಅಪ್ಕಮಿಂಗ್ TC ಕಾರ್ಡಾರ್ ಎಕ್ಸಾಮ್ ಇದೆ, KSRP ಇದೆ, VO ಇದೆ. ಅದಕ್ಕೆ ಹೇಳ್ತಾ ಇರೋದು ರೆಫರ್ ಮಾಡಿ. ಕರೆಂಟ್ ಅಫೇರ್ ಇವೆಲ್ಲ ಕವರ್ ಮಾಡಿದಿ, ರೆಫರ್ ಮಾಡಿ. ಯಾವ ಲೆವೆಲ್ ಇದೆ ರೆಫರ್ ಮಾಡಿ. ಕ್ರಶ್ ಆಗ್ಬೇಡಿ, ಕ್ರಶ್ ಪ್ಲಸ್ನ ತಗೊಂಡು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.